ಇವತ್ತಿನ ಸ್ಟಾಕಲ್ಲಿ ಆಲ್ಮೋಸ್ಟ್ ಒಂದು 25 to 30 ಕಾರ್ ಸ್ಟಾಕಲ್ಲಿದೆ. ಸೊ ಇಟಿಯೋಸ್ ಲೀವಾ ಇಂದ ಸ್ಟಾರ್ಟ್ ಮಾಡೋಣ. ಗಾಡಿ ನೋಡ್ತಾ ಇದ್ದೀರಲ್ಲ, 2018-2019 ಮಾಡೆಲ್, ಸಿಂಗಲ್ ಓನರ್, VXD ವೇರಿಯಂಟ್ ಅಂದರೆ ನಿಮಗೆ ಟಾಪ್ ಆ್ಯಂಡ್ ವೇರಿಯಂಟ್ ಇರುತ್ತೆ. ಲೀವಾ ಅಂತ ಹೇಳಿದ್ರೆ ತುಂಬಾ ಅಪರೂಪ ಸಿಗೋ ಗಾಡಿ. ಸೊ ಅದರಲ್ಲಿ ನಿಮಗೆ ಟಾಪ್ ಆ್ಯಂಡ್ ವೇರಿಯಂಟ್ ಬೇಕು ಅಂತ ಅಂದರೆ ತುಂಬಾ ರೇರ್. ಸೊ ನಮ್ಮ ಹತ್ರ ಒಂದೇ ಒಂದು ಗಾಡಿ, ಅದನ್ನು ಕೂಡ ನಿಮಗೆ ಡೈರೆಕ್ಟ್ ಕಸ್ಟಮರ್ ಗಾಡಿ ಸ್ಟಾಕ್ ಇದಾಗಿರುತ್ತೆ, ಪಾರ್ಕಿನ್ಸಲ್ಲಿ ಕೊಟ್ಟಿದ್ದಾರೆ. ಈ ಗಾಡಿ ಬಂದು ನಿಮಗೆ ಡುವೆಲ್ ಟೋನಲ್ಲಿ ಇರುತ್ತೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ನೋಡ್ತಾ ಇದ್ದೀರಲ್ಲ, ಫುಲ್ಲಿ ಲೋಡೆಡ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮಿರರ್ ಅಡ್ಜಸ್ಟ್ಮೆಂಟು, ನಿಮಗೆ ಸೆಂಟ್ರಲ್ ಲಾಕಿಂಗ್, ಟಿಲ್ ಸ್ಟೇರಿಂಗ್, ಆಡಿಯೋ ಮೌಂಟ್ ಕಂಟ್ರೋಲ್, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ABS, ಏರ್ ಬ್ಯಾಗ್, ಸೆಂಟ್ರಲ್ ಲಾಕಿಂಗ್ ಆ್ಯಂಡ್ ಮೆನಿ ಮೋರ್. ತುಂಬಾ ಫುಲ್ಲಿ ಲೋಡೆಡ್ ಗಾಡಿ ಅಂತ ಹೇಳಿದ್ರು ಕಮ್ಮಿ. ಜೊತೆಗೆ ನಿಮಗೆ ನೋಡ್ತಾ ಇದ್ದೀರಲ್ಲ, 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ನಿಮಗೆ, ಮತ್ತು ಕಂಪನಿ ಫಿಟೆಡ್ ನಿಮಗೆ ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ, ಬ್ಯಾಕ್ ಸೈಡ್ ಸ್ಪಾಯ್ಲರ್ ಬರ್ತದೆ, ನಿಮಗೆ ಬ್ಯಾಕ್ ವೈಪರ್ ಬರ್ತದೆ. ಈ ಗಾಡಿ ಬಂದು ನಿಮಗೆ ಟಾಪ್ ಆ್ಯಂಡ್ ವೇರಿಯಂಟ್ ಅಂತ ಅಂದರೆ VXD ವೇರಿಯಂಟ್ ಅಂತ ಈ ಗಾಡಿ ನಿಮಗೆ ಇರುತ್ತೆ. ಜೊತೆಗೆ ಪಾರ್ಕಿಂಗ್ ಸೆನ್ಸರ್ ಎಲ್ಲ ಇರುತ್ತೆ, ಆರಾಮಾಗಿ ತೊಗೊಂಡು ಓಡಿಸ್ತಾ ಇರಿ. ಈ ಗಾಡಿ ನಿಮಗೆ ಕಿಲೋಮೀಟರ್ಸ್ ಓಡಿರೋದು 2,03,000 ಕಿಲೋಮೀಟರ್, ಶೋರೂಮ್ ರೆಕಾರ್ಡೆಡ್ ವಿತ್ ಹಿಸ್ಟ್ರಿ ಸಮೇತ ನಾನು ನಿಮಗೆ ಈ ಗಾಡಿ ಕೊಡ್ತೀನಿ. ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ಬಂದು 7,25,000 ರೂಪಾಯಿ ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ಇದೆ. ಡೈರೆಕ್ಟ್ ಟು ಡೈರೆಕ್ಟ್ ಕಸ್ಟಮರ್ನ ಮುಂದ್ಗಡೆ ಕೂರಿಸಿ ನಿಮಗೆ ವ್ಯಾಪಾರ ಮಾಡಿಸ್ಕೊಡ್ತೀವಿ. ನಮ್ಮದು ಬರೀ 2% ಕಮಿಷನಲ್ಲಿ ಮಾತ್ರ ನಾವು ಇಲ್ಲಿ ಶೋರೂಮ್ನ ಓಪನ್ ಮಾಡ್ತೀವಿ. ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್, ₹1 ಕೂಡ ಖರ್ಚಿಲ್ಲ. ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ನಾನು ನಿಮಗೆ ಈ ಗಾಡಿ ಕೊಡ್ತೀನಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಗಮನಕ್ಕೆ. DFS, ನಾನು ನಿಮ್ಮ ಹೋಸ್ಟ್ ಶಮ್ಸ್. ಮತ್ತೊಂದು ಸರಿ ನಿಮಗೋಸ್ಕರ ಹೊಸ ಸ್ಟಾಕ್ ಜೊತೆ ಬಂದಿದ್ದೀನಿ. ಹೊಸ ಸ್ಟಾಕ್ ಏನಪ್ಪ, ಎಲ್ಲಿ ಮಾಡ್ತಾ ಇದ್ದೀರಾ ವಿಡಿಯೋ ಅಂತ ನಾವು ಕೇಳ್ಬೋದು. ಇವತ್ತು ಒಂದೇ ಶೋರೂಮ್, ಮೈ ಕಾರ್ಸ್ ಗ್ಯಾಲರಿ. ನಿಮಗೆ ನಮ್ಮ ಶೋರೂಮ್ ಬಂದು ಮೈಸೂರು ನಾರಾಯಣ್ ಹಾಸ್ಪಿಟಲ್ ಜಸ್ಟ್ 200 ಮೀಟರ್ಸ್ ಪಕ್ಕದಲ್ಲೇ ನಮ್ಮ ಶೋರೂಮ್ ಲೊಕೇಟ್ ಆಗಿರುತ್ತೆ. ನಮ್ಮ ಎಕ್ಸಾಕ್ಟ್ ಲೊಕೇಶನ್ ಬಂದು ಮೈಸೂರಲ್ಲಿ ನಿಯರ್ ಬೈ ಕೊಲಂಬಿಯಾ ಹಾಸ್ಪಿಟಲ್. ಜಸ್ಟ್ ಕೊಲಂಬಿಯಾ ಹಾಸ್ಪಿಟ್ಲಿಂದ ಬರೀ 300 ಮೀಟರ್ಸ್ ಮಾತ್ರ ಡಿಸ್ಟೆನ್ಸಲ್ಲಿ ನಮ್ಮ ಶೋರೂಮ್ ಇರುತ್ತೆ. ಸೊ ಹೊಸ ಸ್ಟಾಕ್, ತುಂಬಾ ಬೆಸ್ಟ್ ಪ್ರೈಸ್, ಬೆಸ್ಟ್ ಕ್ವಾಲಿಟಿ ಕಾರ್ಸ್, ತುಂಬಾ ರೀಸನೇಬಲ್ ಪ್ರೈಸ್. ನಮ್ಮ ಹತ್ರ ಕಾರ್ ತೊಗೊಂಡ್ರೆ ನೀವು ಆರಾಮಾಗಿ ವಿತೌಟ್ ಎನಿ ಟೆನ್ಷನ್ ಆರಾಮಾಗಿ ಗಾಡಿ ಓಡಿಸ್ಕೊಂಡು ಇರ್ತೀರಾ. ನೋಡ್ತಾ ಇದ್ದೀರಾ, ನೆಕ್ಸ್ಟ್ ಕಾರ್ ಬಂದು ನಿಮಗೆ ಕಿಯಾ ಸೆಲ್ಟಾಸ್ ಇರುತ್ತೆ. ಗಾಡಿ ತುಂಬಾ ನೀಟ್ಲಿ ಮೇಂಟೈನ್, ಶೋರೂಮ್ ರಿಕಾರ್ಡೆಡ್ ಕಾರ್, ಪೆಟ್ರೋಲ್ ಇಂಜಿನ್ ಇರುತ್ತೆ. 2019-20 ರಿಜಿಸ್ಟರ್ಡ್, ಸೆಕೆಂಡ್ ಓನರ್ ಆಗಿದೆ ಗಾಡಿ. ಈ ಗಾಡಿ ನಿಮಗೆ ಕಿಲೋಮೀಟರ್ಸ್ ಎಷ್ಟು ಓಡಿದೆ ಅಂತ ಹೇಳಿದರೆ 90,000 ಅಂದರೆ 90,000 ಕಿಲೋಮೀಟರ್ ಓಡಿರುತ್ತೆ. 92,000 ಚಿಲ್ಲರೆ ನಿಮಗೆ ಗಾಡಿ ಓಡಿರುತ್ತೆ. ತುಂಬಾ ಬ್ಯೂಟಿಫುಲ್ಲಿ ಮೇಂಟೈನ್, ಕಂಪ್ಲೀಟ್ಲಿ ಶೋರೂಮ್ ರೆಕಾರ್ಡೆಡ್ ಸಮೇತ ಸಿಗುತ್ತೆ. ನಾನ್ ಆಕ್ಸಿಡೆಂಟ್, ನಾನ್ ಟ್ಯಾಂಪರ್ಡ್ ಕಾರ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಪೆಟ್ರೋಲ್ ಇಂಜನ್ ಇರುತ್ತೆ. ಮೈಲೇಜ್ ಕೇಳಿದ್ರೆ ನಿಮಗೆ ಒಂದು 15 to 16 ಆರಾಮಾಗಿ ನಿಮಗೆ ಇದರಲ್ಲಿ ಮೈಲೇಜು ಕೂಡ ಪಡಿಬೋದು. ಈ ಗಾಡಿ ನಿಮಗೆ ಕಿಯಾದಲ್ಲಿ ಟಾಪ್ ಆ್ಯಂಡ್ ವೇರಿಯಂಟ್ ಇರುತ್ತೆ. ABS, ಏರ್ ಬ್ಯಾಗ್, ಸೆಂಟ್ರಲ್ ಲಾಕಿಂಗ್, ಟಿಲ್ ಸ್ಟೇರಿಂಗ್, ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗ್, ಸೆಂಟ್ರಲ್ ಲಾಕಿಂಗ್, ಪವರ್ ವಿಂಡೋಸ್, ಆಡಿಯೋ ಮೌಂಟ್ ಕಂಟ್ರೋಲ್, ಟಿಲ್ ಸ್ಟೇರಿಂಗ್, ಮ್ಯಾಗ್ ವೀಲ್ಸ್ ಎಲ್ಲ ಇರುತ್ತೆ. ಈ ಗಾಡಿ ಪ್ರೈಸ್ ಬಂದು 10,75,000 ಅಂದರೆ 10,75,000 ರೂಪಾಯಿ ನಿಮಗೆ ಆಸ್ಕಿಂಗ್ ಪ್ರೈಸ್ ಇದೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನಾನು ನಿಮಗೆ ಜೊತೆಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಫಸ್ಟ್ ಇಂಟೀರಿಯರ್ನ ನೋಡ್ಕೊಳ್ಳಿ. ಈ ಕಾರ್ ಒಳಗಡೆ ಕೂತ್ಕೊಂಡ್ರೆ ನಿಮಗೆ ಕಂಪ್ಲೀಟ್ಲಿ ಲಕ್ಸುರಿ ಫೀಲಿಂಗ್ ಸಿಗುತ್ತೆ. ಶೋರೂಮ್ ಫಿಟೆಡ್ ನಿಮಗೆ ಲೆದರ್ ಸೀಟ್ ಕವರ್ಸ್ ಎಲ್ಲ ಇರುತ್ತೆ. ಗಾಡಿ ಇಂಟೀರಿಯರೇ ನೋಡಿದ್ರೆ ಖುಷಿ ಆಗುತ್ತೆ. ಗಾಡಿ ಯಾವ ಥರ ಮೇಂಟೈನ್ ಆಗಿದೆ ಅಂತ ತಿಳ್ಕೊಬೇಕು ಅಂದರೆ ಫಸ್ಟು ಗಾಡಿನ ಡೋರ್ಸ್ ಎಲ್ಲ ಬಿಚ್ಬಿಟ್ಟು ಇಂಟೀರಿಯರ್ ನೋಡಿದ್ರೆ ಗಾಡಿ ಎಕ್ಸ್ಟೀರಿಯರು ಮತ್ತು ಗಾಡಿ ಕಂಡೀಷನ್ನು ಯಾವ ರೀತಿ ಇರ್ಬೋದು ಅಂತ ನಾವು ತಿಳ್ಕೊಳ್ಳೋಕೆ ತುಂಬಾ ಈಸಿ ಇರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ನಾನು ನಿಮಗೆ ಹೇಳಿದೆ ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತೆ ಅಂತ. ಮ್ಯಾಗ್ವಿಲ್ಸು ಕೂಡ ಇದರಲ್ಲಿ ನಿಮಗೆ ಶೋರೂಮ್ ಫಿಟೆಡ್ ಬರುತ್ತೆ. 10,75,000, 10,75,000 ರೂಪಾಯಿ ನಿಮಗೆ ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ಇದೆ. ಅದರಲ್ಲೂ ಕೂಡ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ, ನೆಕ್ಸ್ಟ್ ಕಾರ್ ಬಂದು ನಿಮಗೆ ಟೊಯೋಟಾ ಕ್ರಿಸ್ಟಾ ಇರುತ್ತೆ. 2016 ಮಾಡೆಲ್, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ, ಡೀಸೆಲ್ ಎಂಜನ್. ತುಂಬ ಜನ ನಮಗೆ ಕ್ರಿಸ್ಟಾನೇ ಬೇಕು ಸರ್, ಆಟೋಮ್ಯಾಟಿಕ್ ಬೇಕು ಅಂತ ಕೇಳ್ತಾ ಇರ್ತಾರೆ. ಸೊ ಅದರಲ್ಲಿ ಈ ಗಾಡಿ ಬಂದು ನಿಮಗೆ ಟಾಪ್ ಆ್ಯಂಡ್ ವೇರಿಯಂಟ್ ಅಂದರೆ ನಿಮಗೆ Z ವೇರಿಯಂಟ್ ಇರುತ್ತೆ. 8 ಸೀಟರ್ ಗಾಡಿ, ಫುಲ್ಲಿ ಲೋಡೆಡ್. Z ಅಂತ ಹೇಳಿದ್ರೆ ಫುಲ್ಲಿ ಲೋಡೆಡ್. ಇದ್ರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಡೋದೇನೋ ಅವಶ್ಯಕತೆ ಇಲ್ಲ. 1.5 ಲಕ್ಷ ಕಿಲೋಮೀಟರ್ ಓಡಿದೆ, ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಬಂದು ಮೈಸೂರಿಗೆ ಆಗಿದೆ. ಈ ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ಡೀಸೆಲ್ ಎಂಜನ್, ತುಂಬಾ ನೀಟ್ಲಿ ಮೇಂಟೈನ್. ಈ ಗಾಡಿ ನೀವು ಮೈಲೇಜ್ ಕೇಳ್ತೀನಿ ಅಂತ ಹೇಳಿದ್ರೆ ಆರಾಮಾಗಿ ನಿಮಗೆ ಒಂದು 12 to 13 ಮೈಲೇಜು ಕೂಡ ಬರ್ತದೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರೋದ್ರಿಂದ. ಸೊ ಜೊತೆಗೆ ಇಂಟೀರಿಯರ್ ನೋಡ್ಬೋದು ಯಾವ ರೀತಿ ಇಂಟೀರಿಯರ್ ಎಲ್ಲ ಇದೆ ಅಂತ ಹೇಳಿದ್ರೆ ಒಳ್ಳೆ ಹೈ ಕ್ವಾಲಿಟಿ ಲೆದರ್ ಸೀಟ್ಸ್ ಎಲ್ಲ ನಿಮಗೆ ಮಾಡಿಟ್ಟಿದ್ದಾರೆ. ಸೊ ಗಾಡಿ ಓಡಿಸೋಕ್ಕೆ ತುಂಬಾ ಅನುಕೂಲ ಆಗಬೇಕು ಅಂತ ಕೇಳ್ತಾರೆ, ಆಟೋಮೆಟಿಕ್ ಗಾಡಿ ಬೇಕು ಅಂತ. ಸೊ ಅವ್ರಿಗೋಸ್ಕರ ಈ ಗಾಡಿ ವೆಯ್ಟ್ ಮಾಡ್ತಾ ಇದೆ. ತುಂಬಾ ನೀಟ್ಲಿ ಮೇಂಟೈನ್, ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಈ ಗಾಡಿ ಸಹ ನಿಮಗೆ ಪಾರ್ಕ್ ಆ್ಯಂಡ್ ಸೆಲ್ಲಲ್ಲಿ
ಇರುತ್ತೆ. ಈ ಗಾಡಿ ಪ್ರೈಸ್ ಬಂದು ನಿಮಗೆ 17,25,000 ಅಂದರೆ 17,25,000 ರೂಪಾಯಿ ನಿಮಗೆ ಆಸ್ಕಿಂಗ್ ಪ್ರೈಸ್ ಇದೆ. ಅದರಲ್ಲೂ ಕೂಡ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತಾರೆ. ನೀವೇನಾರ ಇಂಟ್ರೆಸ್ಟೆಡ್ ಇದ್ದರೆ ನಮ್ಮ ಲೊಕೇಶನ್ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಜೊತೆಗೆ ನೋಡ್ತಾ ಇದ್ರಲ್ಲ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಇರುತ್ತೆ. ಬನ್ನಿ, ಸ್ವಲ್ಪ ನೆಗೋಷಿಯಬಲ್ ಅಂತೂ ಹಾಗೆ ಆಗುತ್ತೆ. ಬನ್ನಿ, ನಿಮ್ಮ ಡ್ರೀಮ್ ಕಾರ್ನ ಬುಕ್ ಮಾಡಿ ತೊಗೊಳ್ಳಿ. ನಮ್ಮ ಶೋರೂಮ್ ಹೆಸರು ಬಂದು ಮೈ ಕಾರ್ಸ್ ಗ್ಯಾಲರಿ, ನಿಯರ್ ಟು ನಾರಾಯಣ್ ಹಾಸ್ಪಿಟಲ್ ಆ್ಯಂಡ್ ಕೊಲಂಬಿಯಾ ಹಾಸ್ಪಿಟಲ್ ನಿಮಗೆ ಸೆಂಟ್ರಲ್ಲಿ ಬರುತ್ತೆ. ನೆಕ್ಸ್ಟ್ ಗಾಡಿನ ಏನು ನೋಡ್ತಾ ಇದ್ದೀರಾ, ಮಾರುತಿ ಸುಜುಕಿ ಸೆಲೆರಿಯೋ ಗಾಡಿ 2015 ಮಾಡಲ್ ಅಂದರೆ 2015 ಮಾಡಲ್ ಸಿಂಗಲ್ ಓನರ್ ಗಾಡಿ. ಈ ಗಾಡಿ ಬಂದು ನಿಮಗೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಸರ್ ಮನೇಲಿ ಲೇಡೀಸ್ ಬೇಕು, ಲೇಡೀಸ್ಗೋಸ್ಕರ ಓಡಿಸೋಕ್ಕೆ ಅಂತಾನೆ ಗಾಡಿ ಬೇಕು ಅಂತ ಕೇಳ್ತಾ ಇರ್ತಾರೆ. ಈ ಗಾಡಿ ಅವ್ರಿಗೋಸ್ಕರ 2015 ಸಿಂಗಲ್ ಓನರ್ ಪೆಟ್ರೋಲ್ ಇಂಜನ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ. ಲಾಯರ್ ಯೂಸ್ ಮಾಡಿರೋಂತಹ ಕಾರ್, ಒಂದು ಅಡ್ವೊಕೇಟ್ ಯೂಸ್ ಮಾಡಿರೋ ಗಾಡಿ. ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಎಲ್ಲ ಹಾಕಿದ್ದಾರೆ. ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್, ಟಚ್ ಸ್ಕ್ರೀನ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇರುತ್ತೆ ಕಾರಲ್ಲಿ. ಈ ಗಾಡಿ ನಿಮಗೆ 1,10,000 ಕಿಲೋಮೀಟರ್ ಗಾಡಿ ಡ್ರೈವನ್ ಆಗಿರುತ್ತೆ. ಇದರಲ್ಲೂ ಕೂಡ ನಿಮಗೆ ₹1 ಖರ್ಚಿಲ್ಲ, ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಸೊ ನೋಡ್ತಾ ಇರ್ಬೋದು, ಈ ಕಡೆ ಲಾಯರ್ ಯೂಸ್ ಮಾಡಿರೋ ಗಾಡಿ ನಿಮಗೆ ಅಡ್ವೊಕೇಟು. ಸೊ ಹಾಗಾಗಿ ಅವರು ಲೋಗೋ ಕೂಡ ಎಲ್ಲ ಹಾಕಿಟ್ಟಿದ್ದಾರೆ. ಅಡ್ವೊಕೇಟ್ ಯೂಸ್ ಮಾಡಿರೋ ಗಾಡಿ ತುಂಬಾ ನೀಟ್ಲಿ ಮೇಂಟೈನ್, ಅಂದರೆ ನಿಮಗೆ ಶೋರೂಮ್ ರೆಕಾರ್ಡೆಡ್ ಹಿಸ್ಟ್ರಿ ಸಮೇತ ಈ ಗಾಡಿ ಸಿಗುತ್ತೆ. ಈ ಗಾಡಿ ಪ್ರೈಸ್ ಅವರು ಪಾರ್ಕಿಂಗ್ ಸೆಲ್ಗೆ ಹಾಕಿದರೆ 3,65,000 ರೂಪಾಯಿ, ಅಂದರೆ 3,65,000 ಆಸ್ಕಿಂಗ್ ಪ್ರೈಸ್ ಇದೆ. ಅದರಲ್ಲೂ ಕೂಡ ನಿಮಗೆ ಸ್ವಲ್ಪ ನೆಗೋಷಿಯಬಲ್ ಆಗೇ ಆಗುತ್ತೆ. ಜೊತೆಗೆ ನೋಡ್ತಾ ಇದ್ದೀರಾ, ಪಕ್ಕದಲ್ಲಿ ನಮ್ಮ ಹತ್ರ ಮತ್ತೆ ಒಂದು i20 ಇರುತ್ತೆ. i20 ಮ್ಯಾಗ್ನಾ ವೇರಿಯಂಟ್ 2009 ಮಾಡಲ್ ಸಿಂಗಲ್ ಓನರ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಬರುತ್ತೆ ನಿಮಗೆ. ಜೊತೆಗೆ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಏರ್ ಕಂಡೀಷನ್ ಎಲ್ಲ ಇದರಲ್ಲಿ ನಿಮಗೆ ಬರ್ತದೆ. ಇದರಲ್ಲೂ ಕೂಡ ನಿಮಗೆ ಆಲ್ಮೋಸ್ಟ್ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇರುತ್ತೆ. 2009 ಮಾಡಲ್, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಸಮೇತ ಇದರಲ್ಲಿ ನಿಮಗೆ ಇರುತ್ತೆ. ಸೊ ಜೊತೆಗೆ ನಾನು ನಿಮಗೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಗಾಡಿ ನಿಮಗೆ ಆಲ್ಮೋಸ್ಟ್ 75,000 to 80,000 ಅಂದರೆ 75,000 to 80,000 ಕಿಲೋಮೀಟರ್ ನಿಮಗೆ ಗಾಡಿ ರಿಕಾರ್ಡೆಡ್ ಓಡಿದೆ. ತುಂಬ ಜನ i20 ಬೇಕು ಅಂತ ಕೇಳೋರಿಗೆ ಈ ಗಾಡಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಇದರಲ್ಲಿ ನಿಮಗೆ ಈ ಗಾಡಿ ತೊಗೊಂಡ್ರೆ ಇನ್ನೊಂದು ಬೆನಿಫಿಟ್ ಏನಂತಪ್ಪ ಹೇಳಿದರೆ, ಇದರಲ್ಲಿ ನಿಮಗೆ CNG ಕಿಟ್, ಅಂದರೆ ಕಂಪನಿ ಫಿಟೆಡ್ CNG ಕಿಟ್ಟು ಕೂಡ ಇರುತ್ತೆ. CNG ಕಿಟ್ ಇರೋದ್ರಿಂದ ನಿಮಗೆ ಈ ಗಾಡಿ ಅಪ್ರಾಕ್ಸಿಮೇಟ್ ನಿಮಗೆ 20 to 25 ಕಿಲೋಮೀಟರ್ ಮೈಲೇಜು ಕೂಡ ಬರುತ್ತೆ. ಫ್ಯೂಲ್ ಎಫಿಷಿಯನ್ಸ್ ಕಾರ್ ಬೇಕು ಸರ್, ನಮಗೆ ಮೇಂಟೆನೆನ್ಸ್ ಕಡಿಮೆ, ಮೈಲೇಜ್ ಜಾಸ್ತಿ ಬೇಕು ಅಂತ ಕೇಳೋರಿಗೆ ಈ ಗಾಡಿ ಇರುತ್ತೆ. ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದು 2,65,000 ಅಂದರೆ 2,65,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಅದರಲ್ಲೂ ಕೂಡ ನೆಗೋಷಿಯಬಲ್ ಮಾಡಿ ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾರೆ. ಸೊ ಹಾಗೆ ನೋಡ್ತಾ ಇದ್ದೀರಲ್ಲ, ನೆಕ್ಸ್ಟ್ ಕಾರ್ ಬಂದು ನಿಮಗೆ ಫಿಯಟ್ ಪುಂಟೋ ಇರುತ್ತೆ. 2010 ಮಾಡಲ್, ಗ್ರೇ ಕಲರ್, ಬ್ಯಾಂಗ್ಳೂರ್ ರಿಜಿಸ್ಟರ್ಡ್, ಸಿಂಗಲ್ ಓನರ್ ಇರುತ್ತೆ. ಸೊ ಪೆಟ್ರೋಲಲ್ಲಿ ನಿಮಗೆ ಪುಂಟೋ ಗಾಡಿ ತುಂಬಾ ಸಾಫ್ಟ್ ಡ್ರೈವ್ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಹೇಳ್ಬೋದು. ತುಂಬಾ ಕಂಫರ್ಟೇಬಲ್ ಡ್ರೈವ್. ಲಾಂಗ್ ಬೇಕಂದರೆ ಆಲ್ ಓವರ್ ಇಂಡಿಯಾನೂ ಕೂಡ ನೀವು ಟ್ರಿಪ್ ಹೋಗಿ ಬರಬೇಕು ಅಂದರೆ ಆರಾಮಾಗೆ ಬರ್ಬೋದು. ಈ ಗಾಡಿ ಕಿಲೋಮೀಟರ್ ಓಡಿರೋದು ನಿಮಗೆ ಅಪ್ರಾಕ್ಸಿಮೇಟು 80,000 to 90,000 ಏನೋ ಈ ಗಾಡಿ ಕೂಡ ನಿಮಗೆ ಓಡಿರುತ್ತೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಇದರಲ್ಲೂ ಕೂಡ ನಿಮಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಫ್ರಂಟ್ ಟೈರ್ ಸಿಗುತ್ತೆ. ಬ್ಯಾಕ್ ಸೈಡ್ ಒಂದು 40 to 50% 4 ಬ್ಯಾಕ್ ಸೈಡ್ ಟೈರ್ ಸಿಗುತ್ತೆ. ಸೊ ಮೈಲೇಜ್ ಕೇಳ್ತೀನಿ ಅಂದರೆ ಈ ಗಾಡಿ ಕೂಡ ನಿಮಗೆ ಒಂದು 14 to 15 ಆರಾಮಾಗಿ ನಿಮಗೆ ಪೆಟ್ರೋಲ್ ಇಂಜನ್ ಇರೋದ್ರಿಂದ ಮೈಲೇಜು ಕೂಡ ಸಿಗುತ್ತೆ. ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದು ಕಸ್ಟಮರ್ ಪಾರ್ಕೆನ್ಸಲ್ಗಿರೋದು 1,85,000 ಅಂದರೆ 1,85,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಅದರಲ್ಲೂ ಕೂಡ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಈ ಕಾರ್ ತುಂಬಾ ನೀಟ್ಲಿ ಮೇಂಟೈನ್, ಯಾವ ಥರದ್ದು ಆಕ್ಸಿಡೆಂಟು ಇದು ಅದು ಮೀಟರ್ ಟ್ಯಾಂಪರಿಂಗ್ ಆ ಥರ ಯಾವುದೂ ಇಲ್ಲ. ಆರಾಮಾಗಿ ತೊಗೊಂಡು ಬ್ರ್ಯಾಂಡ್ ನ್ಯೂ ಗಾಡಿ ಥರ ಇದೆ, ಆರಾಮಾಗೆ ತೊಗೊಂಡು ಓಡಿಸ್ತಾ ಇರಿ. ಸೊ ಜೊತೆಗೆ ನೋಡ್ತಾ ಇದ್ದೀರಲ್ಲ, ಪಕ್ಕದಲ್ಲಿ ಒಂದು ನಿಮಗೆ ಹೋಂಡಾ ಜಾಝು ಕೂಡ ಇರುತ್ತೆ. ಈ ಗಾಡಿ ಕೂಡ ನಿಮಗೆ ಫುಲ್ಲಿ ಲೋಡೆಡ್. ಇದರಲ್ಲೂ ಕೂಡ ನಿಮಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಸಿಗ್ತಾ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಟಿಲ್ ಸ್ಟೇರಿಂಗ್, ಆಡಿಯೋ ಮೌಂಟ್ ಕಂಟ್ರೋಲ್, ABS, ಏರ್ ಬ್ಯಾಗ್ಸ್ ಮತ್ತು ರೇರ್ ಬ್ಯಾಕ್ ವೈಪರು ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ತುಂಬಾ ಬ್ಯೂಟಿಫುಲ್ ಮೇಂಟೈನ್, ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ. ಸ್ಕ್ರ್ಯಾಚಸ್, ಡೆಂಟ್ಸ್ ಯಾವುದು ಒಂದು ಹುಡುಕಿದ್ರು ಕೂಡ ನಿಮಗೆ ಸಿಗಲ್ಲ. ಫ್ರೆಶ್ FC ಜೊತೆಗೆ ನಿಮಗೆ ಫ್ರೆಶ್ ಇನ್ಶೂರೆನ್ಸು ಕೂಡ ಸಿಗುತ್ತೆ. ಒಂದು ಡೀಸೆಂಟ್ ಫ್ಯಾಮಿಲಿ ಒಂದು ಲಾಂಗ್ ಡ್ರೈವ್ಗೆ ಹೋಗಬೇಕು ಅಂತ ಅಂದರೆ ತುಂಬಾ ಬೆಸ್ಟ್ ಕಾರ್ ಅಂತ ಕೂಡ ಹೇಳ್ಬೋದು. ಮೈಲೇಜ್ ಕೇಳ್ತೀನಿ ಅಂತ ಅಂದರೆ 15 ನಿಮಗೆ 16 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜು ಕೂಡ ಆರಾಮಾಗಿ ನಿಮಗೆ ಇದರಲ್ಲಿ ಸಿಗುತ್ತೆ. ಈ ಗಾಡಿ ಪ್ರೈಸ್ ನಿಮಗೆ ವಿತ್ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಸಮೇತ 2,68,000 ರೂಪಾಯಿ ಅಂದರೆ 2,68,000 ಆಸ್ಕಿಂಗ್ ಪ್ರೈಸ್ ಇದೆ. ವಿತ್ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ಸಿಗುತ್ತೆ. ಗಾಡಿದಲ್ಲಿ ₹1 ಕೂಡ ಖರ್ಚು ಇರೋದಿಲ್ಲ. ಆರಾಮಾಗಿ ತೊಗೊಂಡು ಫ್ರೀ ಮೈಂಡಾಗೆ ಓಡಿಸ್ತಾ ಇರಿ.
ಹಾಗೆ ನೋಡ್ತಾ ಇದ್ರಲ್ಲ, ನೆಕ್ಸ್ಟ್ ಕಾರ್ ಬಂದು ನಿಮಗೆ ಹೋಂಡಾ ಸಿಟಿ ಐವಿ ಟೆಕ್ ಗ್ರೇ ಕಲರ್ ಇರುತ್ತೆ. ಈ ಕಾರು ಕೂಡ ನಿಮಗೆ ಫುಲ್ಲಿ ಲೋಡೆಡ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಟಿಲ್ ಸ್ಟೇರಿಂಗ್, ಆಡಿಯೋ ಮೌಂಟ್ ಕಂಟ್ರೋಲ್, ABS, ಏರ್ ಬ್ಯಾಗ್ಸ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಫುಲ್ಲಿ ಲೋಡೆಡ್ ಗಾಡಿ ಅಂತ ಕೂಡ ಇದಕ್ಕೆ ಹೇಳ್ಬೋದು. ಇದರಲ್ಲೂ ಕೂಡ ನಿಮಗೆ ಆಲ್ಮೋಸ್ಟ್ 70 to 80% 4 ಟೈರು ಕೂಡ ಸಿಗುತ್ತೆ. 2011 ಮಾಡೆಲ್ ಸಿಂಗಲ್ ಓನರ್ ಗಾಡಿ. ಈ ಗಾಡಿ 97,000 ಅಂದರೆ 95,000 ಕಿಲೋಮೀಟರ್ ನಿಮಗೆ ರೆಕಾರ್ಡೆಡ್ ಓಡುತ್ತೆ. ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ನಾವು ನಿಮಗೆ ಈ ಗಾಡಿ ಕೊಡ್ತೀವಿ. 1 ರೂಪಾಯಿ ಕೂಡ ಖರ್ಚಿಲ್ಲ, ಆರಾಮಾಗಿ ತಗೊಂಡು ಓಡಿಸ್ತಾ ಇರಿ. ತುಂಬಾನೇ ಡೀಸೆಂಟ್ ಕಾರ್ ಅಂತ ಕೂಡ ಹೇಳ್ಬೋದು. ಇದಕ್ಕೆ ಮೈಲೇಜ್ ಕೇಳ್ತೀನಿ ಅಂತ ಅಂದರೆ ನಿಮಗೆ 15 to 16, ಹೈವೇದಲ್ಲಿ ನಿಮಗೆ 17 ತನಕನೂ ಆರಾಮಾಗಿ ನೀವು ಇದರಲ್ಲಿ ಮೈಲೇಜ್ ಪಡಿಬೋದು. ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದು 3,65,000 ಅಂದರೆ 3,65,000 ರೂಪಾಯಿ ನಿಮಗೆ ಆಸ್ಕಿಂಗ್ ಪ್ರೈಸ್ ಇರುತ್ತೆ. ಅದರಲ್ಲೂ ಕೂಡ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ನೆಕ್ಸ್ಟ್ ಕಾರ್ ಏನು ನೋಡ್ತಾ ಇದ್ದೀರಾ, ಈ ಗಾಡಿ ಬಂದು ನಿಮಗೆ ನಿಸಾನ್ ಸನ್ನಿ ಇರುತ್ತೆ. RXL ವೇರಿಯಂಟ್ 2012 ಮಾಡೆಲ್, ಡೀಸೆಲ್ ಎಂಜನ್, ಸಿಂಗಲ್ ಓನರ್. ಈ ಗಾಡಿ ಕಿಲೋಮೀಟರ್ ನಿಮಗೆ 84,000 ಅಂದರೆ 84,000 ಕಿಲೋಮೀಟರ್ ಓಡಿರುತ್ತೆ. ಇದರಲ್ಲೂ ಕೂಡ ನಿಮಗೆ ಫುಲ್ಲಿ ಲೋಡೆಡ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ABS, ಸೆಂಟ್ರಲ್ ಲಾಕಿಂಗ್, ಟಿಲ್ ಸ್ಟೇರಿಂಗ್, ಮೌಂಟ್ ಕಂಟ್ರೋಲ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಜೊತೆಗೆ ನಿಮಗೆ ರೇರ್ ವೈಪರ್ ಮತ್ತು ಅಡಿಷನಲ್ ಫಿಟೆಡ್ ನಿಮಗೆ ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕಿರ್ತಾರೆ. ಸೊ ಮೈಲೇಜ್ ಕೇಳ್ತೀನಿ ಅಂತ ಅಂದರೆ ನಿಮಗೆ ಡೀಸೆಲ್ ಕಾರಲ್ಲಿ ಆರಾಮಾಗಿ 20+ ನಿಮಗೆ ಇದರಲ್ಲಿ ಮೈಲೇಜು ಕೂಡ ನೀವು ಪಡಿಬೋದು. ಒಂದು ಲಾಂಗ್ ಡ್ರೈವ್ಗೆ ಹೋಗ್ತೀನಿ ಅಂತ ಅಂದರೆ ತುಂಬಾ ಬ್ಯೂಟಿಫುಲ್ ಕಾರ್, ಕಂಫರ್ಟೇಬಲ್ ಡ್ರೈವ್ ಅಂತ ಕೂಡ ಇದಕ್ಕೆ ಹೇಳ್ಬೋದು. ಸನ್ನಿ ಗಾಡಿ ಬೇಕು ಅಂತ ಹುಡುಕ್ತಾ ಇರೋರಿಗೆ ನಮ್ಮ ಹತ್ರ ನಿಸಾನ್ ಸನ್ನಿ, ಒಂದು ಪೆಟ್ರೋಲ್, ಒಂದು ಡೀಸೆಲ್ 2 ಗಾಡಿ ಇದೆ. ಈ ಗಾಡಿ 2012 ಮಾಡೆಲ್. ಆಸ್ಕಿಂಗ್ ಪ್ರೈಸ್ ಬಂದು 3,65,000, 3,65,000. ಅದರಲ್ಲೂ ಕೂಡ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಹಾಗೆ ನೋಡ್ತಾ ಇದ್ದೀರಲ್ಲ, ನೆಕ್ಸ್ಟ್ ಕಾರ್ ಬಂದು ಹೋಂಡಾ ಸಿಟಿ ಟೈಪ್ 2 ಇರುತ್ತೆ. ಸೊ ಇದರ ಗಾಡಿ ಸಿಗೋದು ತುಂಬಾ ಅಪರೂಪ ನಿಮಗೆ. ಏನಕ್ಕೆ ಅಂತ ಹೇಳಿದ್ರೆ ಈ ಗಾಡಿ ಇಟ್ಟಿರೋರು ಮಾರಕ್ಕೆ ಇಷ್ಟಪಡಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಒಂದ್ಸರಿ ಕೊಟ್ಬಿಡ್ತು ಅಂತ ಅಂದರೆ ಮತ್ತೆ ಈ ಥರ ಗಾಡಿ ಹುಡುಕಿದ್ರು ಕೂಡ ಸಿಗಲ್ಲ, ಸಿಕ್ಕಿದ್ರು ಕೂಡ ತುಂಬ ಕೆಲಸ ಇರೋವಂತಹ ಗಾಡಿಗಳು ಸಿಗುತ್ತೆ. ಬಟ್ ಈ ಗಾಡಿ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ. 2002 ಮಾಡೆಲ್ ಗಾಡಿ, 1,40,000 ಅರೌಂಡ್ ಗಾಡಿ ರನ್ ಆಗಿರುತ್ತೆ. ಲೋ ಪ್ರೊಫೈಲ್ ಟೈರ್ಸ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸು, ಸೆಂಟ್ರಲ್ ಲಾಕಿಂಗ್, ಟಿಲ್ ಸ್ಟೇರಿಂಗ್, ಮೌಂಟ್ ಕಂಟ್ರೋಲ್ನ ನಿಮಗೆ ಫಸ್ಟ್ ಇದರಲ್ಲಿ ಇಂಟೀರಿಯರ್ ತೋರ್ಸೋಕೆ ಇಷ್ಟಪಡ್ತೀನಿ. ಗಾಡಿ ಯಾವ ರೀತಿ ಇದೆ ಅಂತ ತಿಳ್ಕೊಬೇಕು ಅಂತ ಇದ್ರೆ ಸರ್, ಯಾವಾಗಲೂ ಫಸ್ಟು ಇಂಟೀರಿಯರ್ ನೋಡೋದು ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಇಂಟೀರಿಯರ್ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇಂಟೀರಿಯರ್ ಮೇಂಟೈನ್ ಆಗಿದೆ ಅಂತ ಅಂದರೆ ನಿಮಗೆ ಲೆದರ್ ಸೀಟ್ ಕವರ್ಸ್ ಇರುತ್ತೆ. ಇದರಲ್ಲೂ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ. ಅಡಿಷನಲ್ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ. AC 4 ಡೋರ್ ಪವರ್ ವಿಂಡೋಸ್, ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕಿರ್ತಾರೆ. ಅಡಿಷನಲ್ ಫಿಟೆಡ್ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಮತ್ತು ಬ್ಯಾಕ್ ಸೈಡ್ ಸ್ಪೀಕರ್ಸ್ ಎಲ್ಲ ಹಾಕಿರುತ್ತೆ. ತುಂಬಾ ಬ್ಯೂಟಿಫುಲ್ಲಿ ಮೇಂಟೈನ್ ಸರ್ ಗಾಡಿ. ನೀವು ಗಾಡಿ ನೋಡಿದ್ರೆ ನಿಜವಾಗ್ಲೂ ಹೇಳ್ತೀನಲ್ಲ, ನೀವು ಬಿಟ್ಕೊಡಲ್ಲ. ಇದೇ ಗಾಡಿ ಬೇಕು ಅಂತ ಕೂತ್ಕೊರೆ ಹೆಚ್ಚು ಕಮ್ಮಿ ಗಾಡೀಲಿ 1 to 1.5 ಲಕ್ಷ ರೂಪಾಯಿ ನಿಮಗೆ ಆಕ್ಸೆಸರೀಸು ಮತ್ತು ಪೇಂಟಿಂಗು, ಮ್ಯಾಗ್ ವೀಲ್ಸು, ಲೋ ಪ್ರೊಫೈಲ್ ಟೈರ್ಸು ಅಂತ ನಿಮಗೆ ಸಾಕಾದಷ್ಟು ದುಡ್ಡು ಇದರಲ್ಲಿ ನೀವು ಇವರು ಗಾಡಿ ಓನರು ನಿಮಗೆ ಖರ್ಚು ಮಾಡಿಬಿಟ್ಟಿದ್ದಾರೆ. ಗಾಡಿ ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ಇರುತ್ತೆ. ಕಸ್ಟಮರ್ ಡಿಮ್ಯಾಂಡ್ ಈ ಗಾಡಿಗೆ 2,05,000 ಅಂದರೆ 2,05,000, 2,05,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಮುಂದ್ಗಡೆ ಬಂದು ಮಾತಾಡ್ಕೊಂಡು ಗಾಡಿ ತಗೋತೀನಿ ಅಂತ ಹೇಳಿದ್ರೆ ಸರ್ ಇನ್ನೂ ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಈ ಗಾಡಿ ಕೊಡ್ತಾರೆ. ಸೊ ನೆಕ್ಸ್ಟ್ ಕಾರ್ ನೋಡ್ತಾ ಇದ್ದೀರಲ್ಲ ಸರ್, ನಮ್ಮ ಹತ್ರ ಒಂದು ದೊಡ್ಡ ಕಾಡಾನೆ ಅಂತ ಹೇಳಿದ್ರು ಕಡಿಮೆ. ಫಾರ್ಚುನರ್ 2x4 ಸಿಗ್ಮಾ 4 ವೇರಿಯಂಟ್, 2018 ಮಾಡೆಲ್, 2018 ಮಾಡೆಲ್, ಸಿಂಗಲ್ ಓನರ್ ಸರ್. ಬರೀ 2,05,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. ಪೂರ್ತಿ ಶೋರೂಮ್ ರೆಕಾರ್ಡೆಡ್ ಹಿಸ್ಟ್ರಿ ಸಮೇತ ನಾವು ಈ ಗಾಡಿ ಕೂಡ ನಿಮಗೆ ತೋರಿಸ್ತೀವಿ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಇದರಲ್ಲೂ ಕೂಡ 1 ರೂಪಾಯಿ ಖರ್ಚಿಲ್ಲ. ಪೂರ್ತಿ ಒನ್ ಸರ್ವಿಸು ಕೂಡ ಇವತ್ತುವರೆಗೂ ಶೋರೂಮಿಂದ ಹೊರಗಡೆ ಬಿಟ್ಟರೆ ಎಲ್ಲೂ ಶೋರೂಮ್ ಸರ್ವಿಸ್ ಆಗಿಲ್ಲ. ಗಾಡಿ ನೋಡ್ತಾ ಇದ್ರಲ್ಲ, ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ, 1 ಡೆಂಟ್ ಇಲ್ಲ. ಆಲ್ಮೋಸ್ಟ್ 80% 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ. ಸೊ ಅದಕ್ಕಿಂತ ಮುಂಚೆ ನಾನು ನಿಮಗೆ ಒಳಗಡೆ ಇಂಟೀರಿಯರ್ ಯಾವ ರೀತಿ ಇರುತ್ತೆ ಅಂತ ಅದು ತೋರಿಸ್ಕೊತೀನಿ. ಫಸ್ಟ್ ನೀವು ಇಂಟೀರಿಯರ್ ನೋಡಿ. ಗಾಡಿ ಒಳಗಡೆ ಇಂಟೀರಿಯರ್ ಕೇಳಿದ್ರೆ ಕಂಪನಿ ಫಿಟೆಡ್ ನಿಮಗೆ ಹೈ ಕ್ವಾಲಿಟಿ ಲೆದರ್ಸ್. ಇಂಟೀರಿಯರ್ ನೋಡಿದ್ರೆ ಸರ್ ನಿಜವಾಗ್ಲೂ ಹೇಳ್ತೀನಿ ಅಲ್ಲ, ಕಾರ್ ಒಳಗಡೆ ಕೂತ್ಕೋಬೇಕು ಅಂತ ಆಸೆ ಆಗುತ್ತೆ. ಒಬ್ವಿಯಸ್ಲಿ ಆಸೆ ಅಂತೂ ಹಾಗೆ ಆಗುತ್ತೆ. ಈ ಆಸೆ ನೀವು ಪೂರ್ತಿ ಮಾಡಬೇಕು ಅಂತ ಇದ್ರೆ ನಮ್ಮ ಶೋರೂಮಿಗೆ ಬರಬೇಕು, ಗಾಡಿ ತೊಗೋಬೇಕು, ಒಂದು ಲಾಂಗ್ ಡ್ರೈವ್ಗೆ ಹೋಗಿದ್ರೆ ಈ ಗಾಡಿ ಮಜಾನೇ ಬೇರೆ ಇರುತ್ತೆ. ಸರ್ ಈ ಗಾಡಿ ಪ್ರೈಸ್ ಜಾಸ್ತಿ ಏನಿಲ್ಲ. ಕಸ್ಟಮರ್ ಪಾರ್ಕ್ ಆ್ಯಂಡ್ ಸೆಲ್ ಗಾಡಿ, 8,25,000 ರೂಪಾಯಿ, 28,25,000 ಕಸ್ಟಮರ್ ಡಿಮ್ಯಾಂಡ್ ಇದೆ. ಏನಾರ ಇಂಟ್ರೆಸ್ಟೆಡ್ ಇದ್ರೆ ಸರ್ ಡೈರೆಕ್ಟ್ ಕಸ್ಟಮರ್ ಟು ಕಸ್ಟಮರ್ ಡೀಲ್ ಕ್ಲೋಸ್ ಮಾಡಿಕೊಡ್ತೀವಿ. ಪ್ರೈಸ್ ಹೇಳಿರೋ ಪ್ರೈಸಲ್ಲಿ ಯಾವುದೋ ಫಿಕ್ಸ್ ಇರೋಲ್ಲ, ನೆಗೋಷಿಯಬಲ್ ಅಂತೂ ಆಗಿದೆ. ಸೊ ಜೊತೆಗೆ ನೋಡ್ತಾ ಇದ್ದೀರಲ್ಲ, ನೆಕ್ಸ್ಟ್ ಕಾರ್ Audi A6 ಸರ್. ನಮಗೆ ಆಡಿನೇ ಬೇಕು ಅಂತ ಕೇಳೋರ್ತಾ ಇರ್ತಾರೆ, ಅವ್ರಿಗೋಸ್ಕರ
ಈ ಗಾಡಿ ಕೂಡ ಪಾರ್ಕಿನ್ಸಲ್ ಅಲ್ಲಿ ಇದೆ. ಆಡಿ A6 ಫುಲ್ಲಿ ಲೋಡೆಡ್ ಗಾಡಿ ಸರ್. ಇದ್ರ ಬಗ್ಗೆ ನಾನು ಯಾವುದೋ ಡೀಟೇಲ್ಸ್ ಹೇಳೋದು ಅವಶ್ಯಕತೆ ಇಲ್ಲ. ಆಡಿ ಬಗ್ಗೆ ನಾಲೆಜ್ ಇರೋರಿಗೆ ಈ ಕಾರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಅಂತ ಪೂರ್ತಿ ಗೊತ್ತಿರುತ್ತೆ. 2014-15 ಸಿಂಗಲ್ ಓನರ್, ಡೆಲ್ಲಿ ಪಾಸಿಂಗ್. ಈ ಗಾಡಿ ನಿಮಗೆ ವಿತ್ NOC ಸಮೇತ ಕೊಡ್ತಾರೆ. ಈ ಗಾಡಿ ಡೀಸೆಲ್ ಎಂಜಿನ್ ಇರೋದ್ರಿಂದ ಈ ಗಾಡಿ ನಿಮಗೆ ಮೈಲೇಜ್ ಕೇಳಿದ್ರೆ ಆರಾಮಾಗಿ ಒಂದು 15 to 16 ಕಿಲೋಮೀಟರ್ ಪರ್ ಲೀಟರ್ ನಿಮಗೆ ಮೈಲೇಜು ಕೂಡ ಸಿಗುತ್ತೆ. ಸೊ ಇನ್ನ ಡೀಟೇಲ್ಸ್ ಹೇಳಕ್ ಮುಂಚೆ ನಾನು ನಿಮಗೆ ಇಂಟೀರಿಯರ್ ತೋರಿಸಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ಇಂಟೀರಿಯರ್ ನೋಡ್ಕೊಳ್ಳಿ, ಇಂಟೀರಿಯರ್ ಎಂಜಾಯ್ ಮಾಡಿ. ಹೈ ಕ್ವಾಲಿಟಿ ಲೆದರ್ಸ್ ಎಲ್ಲ ಇದರಲ್ಲಿ ನಿಮಗೆ ಕಂಪನಿಯಿಂದಾನೇ ಬಂದಿರುತ್ತೆ. ಅಡಿಷನಲ್ ಫಿಟೆಡ್ ಇವೆಲ್ಲ ಕಾರಲ್ಲಿ ನಮಗೆ ₹1 ಕೂಡ ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ. ಈ ಗಾಡಿ ನಿಮಗೆ ಓಡಿರೋದು ಬರೀ 74,000 ಕಿಲೋಮೀಟರ್, ಅಂದರೆ 74,000 ಕಿಲೋಮೀಟರ್ ನಿಮಗೆ ಈ ಗಾಡಿ ಮಾತ್ರ ಓಡಿರುತ್ತೆ. ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್, ಅಂದರೆ ಆಟೋಮ್ಯಾಟಿಕ್ ಗೇರ್ ಸಿಸ್ಟಮ್ ಇದರಲ್ಲಿ ನಿಮಗೆ ಬರುತ್ತೆ ಸರ್. ರಾಕೆಟ್ ಸ್ಪೀಡಲ್ಲಿ ಹೋಗುತ್ತೆ ಸರ್. ಇವೆಲ್ಲ ಗಾಡಿ ತೊಗೊಂಡು ಲೈಫಲ್ಲಿ ಅಟ್ಲೀಸ್ಟ್ ಒನ್ ಟೈಮ್ ಈ ಕಾರಲ್ಲಿ ಶೋಕಿ ಮಾಡಿದ್ರೆ ಮತ್ತೆ ಲೈಫಲ್ಲಿ ಯಾವುದೋ ಶೋಕಿ ಉಳ್ದಿರಲ್ಲ, ಅಷ್ಟೊಂದು ನಮಗೆ ಇದರಲ್ಲಿ ಖುಷಿ ಸಿಗುತ್ತೆ. ಸೊ ಜೊತೆಗೆ ಬ್ಯಾಕ್ ಸೈಡು ಕೂಡ ನೋಡ್ಕೊಳ್ಳಿ, ಅದೇ ನಿಮಗೆ ಬ್ಯಾಕ್ ಸೈಡ್ ಇಂಟೀರಿಯರ್ ಯಾವ ರೀತಿ ಬರುತ್ತೆ ಅಂತ ಅದನ್ನು ಕೂಡ ನೋಡ್ಕೊಳ್ಳಿ. ಟಚ್ ಸ್ಕ್ರೀನ್ ಬ್ಯಾಕ್ ಸೈಡ್ ಅಡಿಷನಲ್ ಫಿಟೆಡ್ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಹಾಕ್ಸಿದ್ರೆ ಇದು ಒಂದು ನಿಮಗೆ ಕಾಂಪ್ಲಿಮೆಂಟ್ರಿ ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ, ₹1 ಕೂಡ ಇದರಲ್ಲೂ ಖರ್ಚು ಮಾಡಕ್ಕೆ ಹೋಗ್ಬೇಡಿ. ಹೊಸ ಶೋರೂಮ್ ಗಾಡಿನೇ ತಗೋತಾ ಇದ್ದೀವಿ ಅಂತ ತಿಳ್ಕೊಂಡು ಆರಾಮಾಗಿ ಈ ಗಾಡಿ ನೀವು ಪರ್ಚೇಸ್ ಮಾಡ್ಬೋದು. ಈಗ ಸರಿ ಸರ್, ಆಯಿತು, ಕಾಸ್ಟ್ ಏನು ಹೇಳ್ತಾ ಇದ್ದಾರೆ ಅಂತ ನೀವು ಪ್ರಶ್ನೆ ಕೇಳ್ತೀರಾ. ಸರ್ ಗಾಡಿ ಪ್ರೈಸ್ ಏನಿದೆ ಅಂತ ಅಂದರೆ, ಸರ್ ಈ ಗಾಡಿ ಪ್ರೈಸ್ ಆಸ್ಕಿಂಗ್ ಪ್ರೈಸ್ ಬಂದು ನಿಮಗೆ ₹10,50,000 ವಿತ್ NOC, ಅಂದರೆ 10,50,000 ವಿತ್ NOC ತೆಗ್ದು ಕೊಡ್ತಾರೆ ನಿಮಗೆ. ಟೈರ್ ಕಂಡೀಷನ್ ಎಲ್ಲ ನಿಮಗೆ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಎಲ್ಲ ಸಿಗುತ್ತೆ. ಸೊ ನೆಕ್ಸ್ಟ್ ಗಾಡಿ ನೋಡ್ತಾ ಇದ್ದೀರಲ್ಲ, ಇಂಡಿಯಾಸ್ ಫೇವ್ರೇಟ್ ಗಾಡಿ ಮಾರುತಿ ಸುಜುಕಿ ಸ್ವಿಫ್ಟ್ VDI ಮಾಡಲ್ 2016 ಮಾಡಲ್, 16 ಮಾಡಲ್, K06 ತುಮಕೂರು ರಿಜಿಸ್ಟರ್ಡ್ ಇರುತ್ತೆ ಸರ್. ಗಾಡಿ ಕಿಲೋಮೀಟರ್ ಇದನ್ನು 70 to 80,000 ಮಧ್ಯ ಮಾತ್ರ ಓಡಿರುತ್ತೆ. ವಿತ್ ಶೋರೂಮ್ ಹಿಸ್ಟ್ರಿ, ಒರಿಜಿನಲ್ ಕಂಪನಿಯಿಂದ ಯಾವ ರೀತಿ ಬರ್ತದೆ ಆ ರೀತಿ ಇದೆ ಗಾಡಿ. ನಿಮಗೆ ಎಕ್ಸ್ಟೀರಿಯರ್ ಇರಲಿ ಇಂಟೀರಿಯರ್ ಎಲ್ಲ ನೋಡ್ಕೊಳ್ಳಿ, 100% ನಾನ್ ಆಕ್ಸಿಡೆಂಟ್, ನಾನ್ ಟ್ಯಾಂಪರ್ಡ್. ಈ ಗಾಡಿ ಬಂದು ಮಾರುತಿ ಸುಜುಕಿ ಸ್ವಿಫ್ಟ್ VDI, ಅಂದರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮಿರರ್ ಅಡ್ಜಸ್ಟ್ಮೆಂಟ್ ಬರ್ತದೆ, ಮಿರರ್ ಆಟೋಮ್ಯಾಟಿಕ್ ಓಪನಿಂಗ್ ಬರ್ತದೆ, ಏರ್ ಕಂಡೀಷನ್ ಬರ್ತದೆ, 4 ಡೋರ್ ಪವರ್ ವಿಂಡೋ ಸಿಗುತ್ತೆ. ಗಾಡಿ ನಾನು ಹೇಳ್ತಾ ಇದೀನಲ್ಲ ಸರ್, ಸ್ವಿಫ್ಟ್ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ನಾನು ಪದೇ ಸ್ವಿಫ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು ಅವಶ್ಯಕತೆ ಇರಲ್ಲ. ಅಡಿಷನಲ್ ಫಿಟೆಡ್ ಇದರಲ್ಲಿ ಒಂದು ಏನಪ್ಪ ಅಂತ ಅಂದರೆ ನಿಮಗೆ ಒಂದು ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ ನೋಡಿ. ಮತ್ತು ಇನ್ನೊಂದು ಗಾಡಿಯಲ್ಲಿ ಏನಂತ ಅಂದರೆ ನಿಮಗೆ ಜಸ್ಟ್ 1 ಕ್ಲಿಕ್ ಬಟನಲ್ಲಿ ನಿಮಗೆ ಮಿರರ್ ಓಪನಿಂಗ್ ಮತ್ತು ಕ್ಲೋಸಿಂಗು ಕೂಡ ಆಗುತ್ತೆ. ಶೋರೂಮ್ ಸೀಟಲ್ಲೇ ಇನ್ನೂ ಗಾಡಿ ಇರುತ್ತೆ. ಮೈಲೇಜ್ ಕೇಳ್ತೀನಿ ಅಂತ ಅಂದರೆ ಸರ್ ಈ ಗಾಡಿ ಕೂಡ ನಿಮಗೆ 20+ ಮೈಲೇಜ್ ಕೂಡ ಸಿಗುತ್ತೆ. ಇದರಲ್ಲೂ ಕೂಡ ನಿಮಗೆ ₹1 ಕೂಡ ಖರ್ಚಿಲ್ಲ. ಹೊಸ ಗಾಡಿ ಶೋರೂಮಿಂದ ತೊಗೊಂಡು ಯಾವ ರೀತಿ ಓಡಿಸ್ತಾ ಇರ್ತೀರಾ ಆ ಥರ ಈ ಗಾಡಿ ಕೂಡ ನೀವು ಆರಾಮಾಗಿ ಟೆನ್ಷನ್ ಫ್ರೀ ಓಡಿಸ್ತಾ ಇರ್ಬೋದು. ಸೊ ಈಗ ಪ್ರೈಸ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದರೆ ಸರ್, ಈ ಗಾಡಿ ಪ್ರೈಸ್ 5,85,000, ಅಂದರೆ 5,85,000. ಕಸ್ಟಮರ್ ಪಾರ್ಕಿನ್ಸಲ್ ಅಲ್ಲಿದೆ. 5,85,000 ಕಸ್ಟಮರ್ ಡಿಮ್ಯಾಂಡ್ ಇದೆ. ಮುಂದ್ಗಡೆ ಕುತ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದ್ರೆ ಸರ್ ಇನ್ನ ಬೆಸ್ಟ್ ಪ್ರೈಸ್ಗೆ ಗಾಡಿ ಕ್ಲೋಸ್ ಆಗುತ್ತೆ. ಸೊ ತಡ ಮಾಡಬೇಡಿ, ಆದಷ್ಟು ಬೇಗ ಬನ್ನಿ. ನೆಕ್ಸ್ಟ್ ಗಾಡಿ ಬಂದು ನಿಸಾನ್ ಸನ್ನಿ 2014 ಮಾಡಲ್, ಸೆಕೆಂಡ್ ಓನರ್, KA01 ರಿಜಿಸ್ಟರ್ಡ್. ಈ ಗಾಡಿನೂ ಕೂಡ ಸರ್ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್, ಟಿಲ್ ಸ್ಟೇರಿಂಗ್, ಮೌಂಟ್ ಕಂಟ್ರೋಲ್, ABS, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಅರೌಂಡ್ 70 to 80,000 ಕಿಲೋಮೀಟರ್ ಈ ಗಾಡಿನೂ ಕೂಡ ಓಡಿರುತ್ತೆ ಸರ್. ಆರಾಮಾಗಿ ಲೋನು ಕೂಡ ಇದಕ್ಕೆ ನಿಮಗೆ ಈಸಿ ಲೋನು ಕೂಡ ಆಗುತ್ತೆ ಸರ್. ಪೆಟ್ರೋಲಲ್ಲಿ ನಿಸಾನ್ ಸನ್ನಿಲಿ ಮೈಲೇಜ್ ಕೇಳ್ತೀನಿ ಅಂತ ಅಂದರೆ ಸರ್ ನಿಮಗೆ ಆರಾಮಾಗಿ ಒಂದು 15 to 16, 15ರಿಂದ 16 ಕಿಲೋಮೀಟರ್ ನಿಮಗೆ ಪೆಟ್ರೋಲ್ ಇಂಜನ್ ಇರೋದ್ರಿಂದ ಮೈಲೇಜು ಕೂಡ ಬರುತ್ತೆ. ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ₹1 ಕೂಡ ಖರ್ಚಿಲ್ಲ. ಖುಷಿಯಾಗಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಶೋರೂಮ್ ಗಾಡಿ ತೊಗೊಂಡು ಯಾವ ರೀತಿ ಓಡಿಸ್ತೀರಾ ಆ ಥರ ಓಡಿಸ್ತಾ ಇರಿ. ಜೊತೆಗೆ ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸೋಕೆ ಇಷ್ಟಪಡ್ತೀನಿ. ನೋಡ್ತಾ ಇದ್ದೀರಲ್ಲ, ಹಿಲ್ ಸ್ಟೇರಿಂಗ್ ಬರುತ್ತೆ, ಮತ್ತೆ ಆಡಿಯೋ ಮೌಂಟ್ ಕಂಟ್ರೋಲ್ ಬರ್ತದೆ, ಆಟೋ ಕ್ಲೈಮೇಟ್ ಕಂಟ್ರೋಲ್, ಏರ್ ಕಂಡೀಷನ್, ಸೆಂಟ್ರಲ್ ಲಾಕಿಂಗ್, ABS, ಏರ್ ಬ್ಯಾಗ್, ಫ್ಯಾಕ್ಟ್ರಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್. ಬ್ಯಾಕ್ ಸೀಟಲ್ಲಿ ಸರ್ ನಿಮಗೆ ಒಂದು ಆರ್ಮ್ ರೆಸ್ಟ್ ಜೊತೆಗೆ ನಿಮಗೆ ಅದರಲ್ಲಿ ಟೀ ಕಪ್ ಹೋಲ್ಡರ್ಸು ಕೂಡ ಬರುತ್ತೆ. ಸೊ ಸೀಟ್ಸ್ ಎಲ್ಲ ನಿಮಗೆ ಶೋರೂಮಲ್ಲಿ ಆಸ್ ಇಟ್ ಈಸ್ ಯಾವ ರೀತಿ ಬರುತ್ತೆ ಅದೇ ಕಂಪ್ಲೀಟ್ಲಿ ಸ್ಟಾಕ್ ಕಂಡೀಷನಲ್ಲಿ ಇದೆ. ಈ ಗಾಡಿ ಪ್ರೈಸ್ ಬಂದು ನಿಮಗೆ 3,65,000, ಅಂದರೆ 3,65,000 ಆಸ್ಕಿಂಗ್ ಪ್ರೈಸ್ ಇದೆ. ಅದರಲ್ಲೂ ಕೂಡ ನೆಗೋಷಿಯೇಟ್ ಮಾಡಿ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತೀವಿ. ಸೊ ನಮಗೆ ನೆಕ್ಸ್ಟ್ ಗಾಡಿ ಹೋಂಡಾ ಜಾಸ್ 2017 ಮಾಡಲ್ ಸರ್. ಹೋಂಡಾ ಜಾಸ್ ಡೀಸೆಲ್ ಅಲ್ಲೇ ಗಾಡಿ ಬೇಕು ಅಂತ ಕೇಳೋರಿಗೆ ನಮ್ಮ ಹತ್ರ ಹೋಂಡಾ ಜಾಜು ಕೂಡ ಇದೆ. ಈ ಗಾಡಿ ಕೂಡ ಪಾರ್ಕಿನ್ಸಲ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಎಲಾ ವೀಲ್ಸ್, ಫುಲ್ಲಿ ಲೋಡೆಡ್ ಗಾಡಿ ಸರ್. ಡೀಸೆಲ್ ಇಂಜನ್ ಇರೋದ್ರಿಂದ ಸರ್ ಈ ಗಾಡಿ ನಿಮಗೆ more than 20 ಮೈಲೇಜ್ ಕೂಡ ಸಿಗುತ್ತೆ. ಫಸ್ಟ್ ನಾನು ಇಂಟೀರಿಯರ್ ತೋರಿಸೋಕೆ ಇಷ್ಟಪಡ್ತೀನಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಡಿಯೋ ಮೌಂಟ್ ಕಂಟ್ರೋಲ್, ABS, ಏರ್ ಬ್ಯಾಗ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಅಡಿಷನಲ್ ಫಿಟೆಡ್ ನಿಮಗೆ ಲೆದರ್ ಸೀಟ್ಸ್ ಕವರ್ಸ್ ಎಲ್ಲ ಹಾಕಿದ್ದಾರೆ ಸರ್. ಮೈಲೇಜ್ ಬಗ್ಗೆ ಮಾತಾಡ್ತೀನಿ ಅಂತ ಇದ್ರೆ ಸರ್ ಈ ಗಾಡಿ ನಿಮಗೆ 22+ ಮೈಲೇಜ್ ಸಿಗುತ್ತೆ. ಬೆಸ್ಟ್ ಮೈಲೇಜ್ ಕಾರ್ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಕಂಫರ್ಟೇಬಲ್ ಡ್ರೈವ್, ಲಾಂಗ್ ಡ್ರೈವ್ ಹೋಗ್ಬಿಡ್ತೀನಿ ಅಂತ ಹೇಳಿದ್ರೆ ಆರಾಮಾಗಿ ಹೋಗ್ತಾ ಇರ್ಬೋದು. ಈ ಗಾಡಿ ನಿಮಗೆ ಸರ್ ಓಡಿರೋದು 74 ಅಥವಾ 76,000 ಬಿಟ್ವೀನ್ ಕಿಲೋಮೀಟರ್ ಓಡಿರುತ್ತೆ. ಪೂರ್ತಿ ನೀಟ್ಲಿ ಮೇಂಟೈನ್, ₹1 ಕೂಡ ಖರ್ಚಿಲ್ಲ, ಆರಾಮಾಗಿ ತಗೊಂಡು ಓಡಿಸ್ತಾ ಇರಿ ಸರ್. ಈ ಗಾಡಿ ಆಸ್ಕಿಂಗ್ ಪ್ರೈಸ್, ಕಸ್ಟಮರ್ ಪ್ರೈಸ್ ಬಂದು 5,25,000
ಚಾನಲ್ ಮುಖಾಂತರ ಬರೋರಿಗೆ 5,25,000 ಈ ಗಾಡಿ ಸಿಗುತ್ತೆ ಆರಾಮಾಗಿ ಸರ್. ಇದರಲ್ಲಿ ನಿಮಗೆ ಒಂದು 4.25 ಲಕ್ಷ ರೂಪಾಯಿ ತನಕ ಆರಾಮಾಗಿ ಲೋನು ಕೂಡ ಸಿಗುತ್ತೆ. ಬರೀ 75,000 ರೂಪಾಯಿ ಮಾತ್ರ ಕೈಯಲ್ಲಿ ಹಿಡ್ಕೊಂಡ್ ಬನ್ನಿ ಸರ್. ಒಳ್ಳೆ ಸಿವಿಲ್ ಸ್ಕೋರ್, ಒಳ್ಳೆ ಪ್ರೊಫೈಲ್, ಹ್ಯಾಂಡ್ಸಮ್ ಸ್ಯಾಲರಿ ಇರಬೇಕು, IT ಇರಬೇಕು, ಇಲ್ಲ ಅಂತ ಅಂದ್ರೆ ನಿಮಗೆ ಅಟ್ಲೀಸ್ಟ್ ಓನ್ ಹೌಸ್ ಇರಬೇಕು. ಇಷ್ಟಿದ್ರೆ ಸರ್ ಬರೀ 75,000 ರೂಪಾಯಿ ಹಿಡ್ಕೊಂಡ್ ಬನ್ನಿ, ಲೋನ್ ಹಾಕಿ ಈ ಗಾಡಿ ಕೊಡ್ತೀನಿ. ಸೊ ನೆಕ್ಸ್ಟ್ ಗಾಡಿ ಏನ್ ನೋಡ್ತಾ ಇದ್ರಲ್ಲ, ಶೆವರ್ಲೆಟ್ ಸ್ಪಾರ್ಕ್ 2011 ಮಾಡೆಲ್, ಸೆಕೆಂಡ್ ಓನರ್ ಆಗಿರುತ್ತೆ. ಪೆಟ್ರೋಲ್ ಎಂಜಿನ್, LS ವೇರಿಯಂಟ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ. ಮೈಲೇಜ್ ಕೇಳ್ತೀನಿ ಅಂತ ಹೇಳಿದ್ರೆ ಒಂದು 14 to 15 ಆರಾಮಾಗಿ ನಿಮಗೆ ಮೈಲೇಜು ಕೂಡ ಬರುತ್ತೆ. KA03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ಗಾಡಿ. ಟೈರ್ ಕಂಡೀಷನ್ ಕೇಳಿದ್ರೆ ಒಂದು 50 to 60% 4 ಟೈರು ಕೂಡ ಸಿಗುತ್ತೆ. ಪೆಟ್ರೋಲ್ ಎಂಜಿನ್, ಅಡಿಷನಲ್ ಫಿಟೆಡ್ ನಿಮಗೆ ಲೆದರ್ ಸೀಟ್ಸ್ ಬರುತ್ತೆ, ಫ್ಯಾಕ್ಟ್ರಿ ಫಿಟೆಡ್ ಪವರ್ ಸ್ಟೇರಿಂಗ್ ಬರ್ತದೆ, ಪವರ್ ವಿಂಡೋ ಬರುತ್ತೆ, ಏರ್ ಕಂಡೀಷನ್ ಬರ್ತದೆ, ಎಕ್ಸ್ಟ್ರಾ ಫಿಟೆಡ್ ನಿಮಗೆ ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ಸರ್. ಥ್ರೋ ಅವೇ ಪ್ರೈಸ್, ತುಂಬಾನೇ ಚೀಪ್ ಪ್ರೈಸ್ಗೆ ಈ ಗಾಡಿ ಕೊಡ್ತೀವಿ. ಬರೀ 1,25,000 ರೂಪಾಯಿಗೆ 2011 ಮಾಡೆಲ್ ಗಾಡಿ, ಸೆಕೆಂಡ್ ಓನರ್, ಶೆವರ್ಲೆಟ್ ಸ್ಪಾರ್ಕ್ ನಿಮಗೆ ಬ್ಲಾಕ್ ಕಲರ್ ಅಲ್ಲಿ ವಿತ್ ಮೈಲೇಜ್ ಆಫ್ 15 to 16 ಆರಾಮಾಗಿ ನಿಮಗೆ ಮೈಲೇಜ್ ಕೂಡ ಬರುತ್ತೆ ಸರ್. ಈಗ ಬೇಡ ನಮಗೆ ಸ್ಪಾರ್ಕ್ ಬೇಡ ಸರ್, ಒಂದು i10 ಕೊಡಿ ಅಂತ ಕೇಳ್ತಾರೆ. ಸೊ ಅವ್ರಿಗೋಸ್ಕರ ನೋಡ್ತಾ ಇದ್ರಲ್ಲ, Hyundai i10 ಮ್ಯಾಗ್ನಾ ವೇರಿಯಂಟ್ 2010 ಮಾಡೆಲ್, ಸಿಂಗಲ್ ಓನರ್ ಸರ್. ಈ ಗಾಡಿ ಓಡಿರೋದು ನಾನು ನಿಮ್ಗೆ ಹೇಳಿದ್ರೆ ನಿಜವಾಗ್ಲೂ ಹೇಳ್ತೀನಿ, ನೀವು ಆಶ್ಚರ್ಯ ಪಡ್ತೀರಾ, ಏನ್ ಬರೀ ಇಷ್ಟು ಕಡಿಮೆ ಓಡಿದ್ಯಾ ಅಂತ. ನೋಡಿ ಸರ್, ನಮ್ಮ ಹತ್ರ 2 ಲಕ್ಷ ಓಡಿರೋ ಗಾಡಿ ಇದೆ, 2.5 ಲಕ್ಷ ಓಡಿರೋದಿದೆ, 3 ಲಕ್ಷ ಓಡಿರೋ ಗಾಡಿ ಇದೆ. ಈ ಗಾಡಿ ಓಡಿರೋದು ಬರೀ 19,200 ಕಿಲೋಮೀಟರ್ ಮಾತ್ರ ಸರ್. ನನಗೆ ಕೇಳಿದ್ರೆ ಮೈಸೂರಲ್ಲಿ ಇಷ್ಟು ಕಡಿಮೆ ಓಡಿರೋದು ಗಾಡಿ ನಮ್ಮ ಹತ್ರ ಬಿಟ್ಟರೆ ಇನ್ನೆಲ್ಲೂ ಸಿಗಲ್ಲ ಅಂತ ಅನ್ಕೋತೀನಿ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಶೋರೂಮಿಂದ ಬಂದು ಸರ್, ಈ ಗಾಡಿ ಬಂದು ನಿಮಗೆ ಬರೀ 2 ಸರ್ವಿಸ್ ಮಾತ್ರ ಆಗಿರುತ್ತೆ. AC, ಪವರ್ ಸ್ಟೇರಿಂಗ್, 4 ಡೋರ್ ಪವರ್ ವಿಂಡೋಸ್ ಸಿಗುತ್ತೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ನಿಮಗೆ ಫ್ಯಾಕ್ಟ್ರಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಜೊತೆಗೆ ಇಂಟೀರಿಯರ್ ಕೂಡ ನೋಡ್ಕೊಳ್ಳಿ ಸರ್. ಫ್ಯಾಕ್ಟ್ರಿ ಕಂಪನಿ ಫಿಟೆಡ್ ನಿಮಗೆ ಏನು ಫ್ಯಾಬ್ರಿಕ್ ಸೀಟ್ಸ್ ಬರ್ತದೆ ಅದೇ ಫ್ಯಾಬ್ರಿಕ್ ಸೀಟ್ಸ್ ಅಲ್ಲಿ ಈ ಗಾಡಿ ಸ್ಟಾಕ್ ಕಂಡೀಷನ್ ಅಲ್ಲಿ ನಿಮಗೆ ನಿಂತಿದೆ ಸರ್. ಪ್ರೈಸು ಕೂಡ ತುಂಬಾನೇ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಸರ್. ಕಡಿಮೆ ಓಡಿದೆ ಅಂತ ನಾವು ಈ ಗಾಡಿಗೆ 3 ಲಕ್ಷ ಕೊಡಿ, 3.25 ಲಕ್ಷ ಕೊಡಿ ಅಂತ ನಾವು ಹೇಳಲ್ಲ. ತುಂಬಾನೇ ಬೆಸ್ಟ್ ಪ್ರೈಸ್ಗೆ ಕೊಡ್ತೀನಿ ಸರ್. ಬರೀ 2,75,000 ಚಾಲೆಂಜ್ ಆಗಿ ಹೇಳ್ತೀನಿ ಸರ್. ನಿಮಗೆ ಇಷ್ಟು ಕಡಿಮೆ ಓಡಿರೋ ಕಾರು ನಿಮಗೆ ಇಡೀ ಮೈಸೂರಲ್ಲಿ ಇಷ್ಟು ಕಡಿಮೆ ಪ್ರೈಸ್ಗೆ ಯಾರಂದ್ರೆ ಯಾರು ಕೊಡಲ್ಲ. ಇದು ನಮ್ದು ಚಾಲೆಂಜ್. ಓಕೆ ಫೈನ್ ಸರ್, ಬಜೆಟ್ ಜಾಸ್ತಿ ಆಯ್ತು ಸರ್, ಸ್ವಲ್ಪ ಕಡಿಮೆ ಬಜೆಟ್ ಗಾಡಿ ತೋರಿಸಿ ಸರ್ ಅಂತ ಕೇಳ್ತಿರಲ್ಲ. ಸೊ ತಗೋ ಬನ್ನಿ, ನಿಮ್ಗೋಸ್ಕರ ಮಾರುತಿ ಸುಜುಕಿ ಆಲ್ಟೋ LX ವೇರಿಯಂಟ್, AC, ಪವರ್ ಸ್ಟೇರಿಂಗ್ ಬರುತ್ತೆ. ಗಾಡಿ 2007 ಮಾಡೆಲ್, 2006 ಮಾಡೆಲ್, ಸೆಕೆಂಡ್ ಓನರ್ ಆಗಿರುತ್ತೆ. ನಾನು ನಿಮ್ಗೆ ಹೇಳ್ದೆ ಸರ್, ನಮ್ಮ ಹತ್ರ ಜಾಸ್ತಿ ಓಡಿರೋ ಗಾಡಿನೂ ಇರುತ್ತೆ, ಕಡಿಮೆ ಓಡಿರೋ ಗಾಡಿನೂ ಇರುತ್ತೆ ಅಂತ. ಈ ಗಾಡಿ 1,40,000 ಕಿಲೋಮೀಟರ್ ಮಾತ್ರ ಓಡುತ್ತೆ. FC, ಇನ್ಶೂರೆನ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ರನ್ನಿಂಗ್ ಅಲ್ಲಿ ಇರುತ್ತೆ. 1 ರೂಪಾಯಿ ಕೂಡ ಇದರಲ್ಲೂ ಖರ್ಚಿಲ್ಲ. ತಗೊಂಡು ಹೊಸ ಗಾಡಿ ತರ ಇದೆ, ನೀಟ್ಲಿ ಮೇಂಟೈನ್ ಇದೆ. ಆಕ್ಸಿಡೆಂಟ್ ಇದು ಅದು ಅಂತ ಯಾವುದಿಲ್ಲ. ನಮ್ಮ ಹತ್ರ ನಿಮಗೆ ಮೀಟರ್ ಟ್ಯಾಂಪರಿಂಗ್ ಕಾರು ಕೂಡ ಸಿಗಲ್ಲ ಸರ್. ಮತ್ತೆ ಇನ್ನೊಂದಂತ ಹೇಳಿದ್ರೆ, ನಾವು ಆಕ್ಸಿಡೆಂಟ್ ಗಾಡಿಗಳು ಕೂಡ ಯಾರ್ದು ನಿಲ್ಸ್ಕೊಂಡು ನಾವು ಮಾರಲ್ಲ. ಯಾರ ಕಸ್ಟಮರ್ ಗಾಡಿಗಳು ಸೇಲ್ ಮಾಡ್ಕೊಡಿ ಅಂತ ಹೇಳೋರಿಗೆ ನಾವು ಫಸ್ಟ್ ಗಾಡಿ ಚೆಕ್ ಮಾಡ್ತೀವಿ, ಆಕ್ಸಿಡೆಂಟ್ ಚೆಕ್ ಮಾಡ್ತೀವಿ, ಎಲ್ಲ ಚೆಕ್ ಮಾಡಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂದ್ರೆ ಮಾತ್ರ ನಾವು ಗಾಡಿ ಬೇರೆಯವ್ರಿಗೆ ತೋರಿಸೋದು. ಸೊ ಈ ಗಾಡಿ ಪ್ರೈಸ್ ಬಂದಿದೆ ಸರ್. ಈ ಗಾಡಿ ಕೂಡ ಕಸ್ಟಮರ್ ಗಾಡಿ ತುಂಬಾನೇ ಖರ್ಚು ಮಾಡ್ಕೊಂಡು ನೀಟಾಗಿ ಇಟ್ಕೊಂಡಿದ್ದಾರೆ. 1,55,000 ರೂಪಾಯಿ, 1,55,000 ಆಸ್ಕಿಂಗ್ ಪ್ರೈಸ್ ಇದೆ. ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಮಾಡಿ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾರೆ. ಡೋರ್ ವೈಸರು, ಬ್ಯಾಕ್ ಸ್ಪಾಯ್ಲರ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಸಿಗುತ್ತೆ ಸರ್. 1 ರೂಪಾಯಿ ಕೂಡ ಇದರಲ್ಲಿ ನಿಮಗೆ ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ. ಆರಾಮಾಗಿ ತೊಗೊಂಡು ಹೊಸ ಗಾಡಿ ಶೋರೂಮಿಂದ ತೊಗೊಂಡು ಯಾವ ರೀತಿ ಓಡಿಸ್ತೀರಾ ಆ ಥರ ಗಾಡಿ ತೊಗೊಂಡು ಓಡಿಸ್ತಾರೆ. ಸೊ ಅದೇ ಥರ ನೆಕ್ಸ್ಟ್ ಸ್ವಲ್ಪ ಬಜೆಟ್ ಜಾಸ್ತಿ ಇದೆ ಸರ್, ಆಟೋಮೆಟಿಕ್ ಗಾಡಿ ಬೇಕು ಅಂತ ಕೇಳೋರಿಗೆ ಮಾರುತಿ ಸುಜುಕಿ ಬ್ರೆಝಾ 2018 ಮಾಡೆಲ್, VDI ಸಿಂಗಲ್ ಓನರ್, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್. ಈ ಗಾಡಿಲೂ ಕೂಡ ನಿಮಗೆ 1 ರೂಪಾಯಿ ಕೂಡ ಖರ್ಚಿಲ್ಲ ಸರ್. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಈ ಗಾಡಿ ಇದೆ. ಈ ಕಾರಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್ ಬರ್ತದೆ, ಟಿಲ್ ಸ್ಟೇರಿಂಗ್ ಬರುತ್ತೆ. ಇದು ಕಂಪನಿ ಫಿಟೆಡ್ ನಿಮಗೆ ಲೆದರ್ ಸೀಟ್ ಕವರ್ಸ್ ಎಲ್ಲ ನೋಡ್ತಾ ಇರಲ್ಲ, ಲೆದರ್ ಸೀಟ್ಸ್ ಎಲ್ಲ ಸಿಗುತ್ತೆ. ಫ್ಯಾಕ್ಟ್ರಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದರಲ್ಲಿ ನಿಮಗೆ ಇರುತ್ತೆ. ಜೊತೆಗೆ ನಿಮಗೆ ಏರ್ ಬ್ಯಾಗ್ಸ್ ಕೂಡ ಇರುತ್ತೆ, ಟಿಲ್ ಸ್ಟೇರಿಂಗ್ ಇರುತ್ತೆ, ಏರ್ ಬ್ಯಾಗ್ಸ್ ಇರುತ್ತೆ, 4 ಡೋರ್ ಪವರ್ ವಿಂಡೋ, ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಇರುತ್ತೆ. ನಿಮಗೆ ಮಿರರ್ ಲಾಕಿಂಗ್ ಸಿಸ್ಟಮ್ ಇರುತ್ತೆ. ಒಳಗಡೆ ಇಂಟೀರಿಯರ್ ಇಂದ ನಿಮಗೆ ಬಟನ್, 1 ಕ್ಲಿಕ್ ಬಟನ್ ಅಲ್ಲಿ ನಿಮಗೆ ಲಾಕ್ ಅನ್ಲಾಕ್ ಇದು ಕೂಡ ಆಪ್ಷನ್ ಇರುತ್ತೆ. ಟೈರ್ ಕಂಡೀಷನ್ ಕೇಳಿದ್ರೆ ಇದರಲ್ಲೂ ಒಂದು 50 to 60% 4 ಟೈರು ಕೂಡ ಸಿಗುತ್ತೆ. ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್, 2018 ಮಾಡೆಲ್, ಸಿಂಗಲ್ ಓನರ್ ಸರ್. ತುಂಬಾನೇ ಚೀಪ್ ಪ್ರೈಸ್ಗೆ ಈ ಗಾಡಿ ಸಿಗುತ್ತೆ. ಓನ್ಲಿ 8,05,000 ಅಂದರೆ 8,05,000 ರೂಪಾಯಿ. ಅದರಲ್ಲೂ ಕೂಡ ನೆಗೋಷಿಯೇಟ್ ಮಾಡಿ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಮಾರುತಿ ಸುಜುಕಿ ಬ್ರೆಝಾ VDI ಸಿಗುತ್ತೆ ಸರ್. ಬೇಡ ನಮಗೆ ಇನ್ನೂ ಕಮ್ಮಿ ಬಜೆಟ್, ಒಂದು ಹೋಟೆಲ್ ಬಿಸ್ನೆಸ್ ಏನಾರ ಮಾಡ್ಕೋತೀವಿ ಸರ್, ಯಾವ್ದಾರ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಒಂದು ಇಂಡಿಗೋ ಮರೀನಾ ಇದ್ರೆ ಕೊಡಿಸಿ ಅಂತ ಕೇಳ್ತಾ ಇರ್ತಾರೆ. ಇಂಡಿಗೋ ಮರೀನಾದಲ್ಲಿ ನೋಡಿ ಸರ್, ಪೆಟ್ರೋಲ್ ಗಾಡಿ ತಗೋತೀನಿ ಅಂದರೆ ಮೈಲೇಜ್ ಕಡಿಮೆ. ಈ ಗಾಡಿ ಬಂದು ನಿಮಗೆ ಡೀಸೆಲ್ ಎಂಜಿನ್ ಇರುತ್ತೆ. 2009 ಮಾಡೆಲ್, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್, ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಡೀಸೆಲಲ್ಲಿ ಆರಾಮಾಗಿ ನಿಮಗೆ 14 to 15 ಮೈಲೇಜು ಕೂಡ ಸಿಗುತ್ತೆ. 14 to 15 ಮೈಲೇಜು ಕೂಡ ಸಿಗುತ್ತೆ. ಇಂಡಿಗೋ ಮರೀನಾ ಲಾಂಗ್ ಗಾಡಿ ಸರ್. ನಿಮಗೆ ಬ್ಯಾಕ್ ಸೀಟ್ ಲಗೇಜ್ ಇಟ್ಕೊಳ್ಳೋಕೆ ತುಂಬಾನೇ ಜಾಸ್ತಿ ಜಾಗ ಬರುತ್ತೆ.
ಸೊ ಹಾಗೆ ನಾನು ನಿಮಗೆ ಬ್ಯಾಕ್ ಸೈಡ್ ಎಷ್ಟು ಜಾಗ ಬರುತ್ತೆ ಬ್ಯಾಕ್ ಸೀಟಲ್ಲಿ ಅಂತ ಅದನ್ನು ಕೂಡ ತೋರಿಸ್ಕೊಟ್ಬಿಡ್ತೀನಿ. ಅಥವಾ ನೀವು ಕ್ಯಾಂಟೀನ್ ನಡೆಸ್ಕೋಬೋದು, ಇದರಲ್ಲಿ ಸಣ್ಣ ಪುಟ್ಟ ಐಟಮ್ ಇಟ್ಕೊಂಡು, ಇಲ್ಲ ಅಂತ ಹೇಳಿದ್ರೆ ಒಂದು ಬಟ್ಟೆ ವ್ಯಾಪಾರ ಮಾಡ್ಕೋತೀನಿ ಅಂದ್ರೂ ಪರವಾಗಿಲ್ಲ, ಅದನ್ನು ಮಾಡ್ಕೋಬೋದು. ಗಾಡಿ ಮಾತ್ರ ಸರ್ ನಿಮಗೆ ₹1 ಖರ್ಚಿರಲ್ಲ. AC ಬರ್ತದೆ, ಇದು ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಯಾವುದು ಇದರಲ್ಲಿ ನಿಮಗೆ ಬರಲ್ಲ, ಕಂಪ್ನಿಯಿಂದ ಆಸ್ ಇಟ್ ಈಸ್ ಹಿಂಗೆ ಇದೆ. ಗಾಡಿ ಕಿಲೋಮೀಟರ್ ಓಡಿರೋದು ಇದು 68,000 ಮೀಟರಲ್ಲಿದೆ. ಬಟ್ ಮೀಟರ್ ಗ್ಯಾರಂಟಿ ಇಲ್ಲ ಅಂತ ಹೇಳ್ತೀವಿ, ಮೀಟರ್ ಓಡ್ತಾ ಇಲ್ಲ, ಅದಕ್ಕೆ ನಾವು ಮೀಟರ್ ಗ್ಯಾರಂಟಿ ಹೇಳಲ್ಲ. ಈ ಗಾಡಿ ಪ್ರೈಸ್ ಬಂದಿದೆ ಸರ್ 1,35,000, 1,00,000 ಬರೀ ₹35,000ಗೆ ನಿಮಗೆ 2009 ಮಾಡಲ್ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಸಮೇತ ನಿಮಗೆ ಗಾಡಿ ಸಿಗ್ತಾ ಇದೆ. ಸೊ ಆದಷ್ಟು ಬೇಗ ಬಂದ್ರೆ ನಾನು ಇವೆಲ್ಲ ಗಾಡಿಗಳು ನೀವು ತಗೋಬಹುದು. ನಮ್ಮ ಹತ್ರ ಸಿಗೋದು ಪ್ರತಿಯೊಂದು ಗಾಡಿ ಸರ್ ನಿಮಗೆ ನಾನ್ ಆಕ್ಸಿಡೆಂಟ್, ನಾನ್ ಟ್ಯಾಂಪರ್ಡ್, ಆಲ್ ಒರಿಜಿನಲ್ ಗಾಡಿಗಳು ಮಾತ್ರ ನಮ್ಮ ಹತ್ರ ಸಿಗುತ್ತೆ ಸರ್. ಈಗ ನಮಗೆ ಹೋಂಡಾ ಬ್ರಿಯೋ ಗಾಡಿ ಬೇಕು ಅಂತ ಕೇಳ್ತಾ ಇರ್ತೀರಲ್ಲ, ಸೊ ನೋಡ್ತಾ ಇದ್ರಲ್ಲ 2015 ಮಾಡಲ್ ಸಿಂಗಲ್ ಓನರ್ ಗಾಡಿ, ಕಿಲೋಮೀಟರ್ಸ್ ಓಡಿರೋದು 68,000 ಅಂದರೆ 68,000 ಕಿಲೋಮೀಟರ್ಸ್ ಮಾತ್ರ ಓಡಿರುತ್ತೆ. ಇದರಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಲ್ ಬ್ರ್ಯಾಂಡ್ ನ್ಯೂ ಕಂಡೀಷನ್, 4 ಟೈರ್ ಸಿಗುತ್ತೆ, ಟಿಲ್ ಸ್ಟೇರಿಂಗ್, ಆಡಿಯೋ ಮೌಂಟ್ ಕಂಟ್ರೋಲ್, ಫ್ಯಾಕ್ಟ್ರಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರ್ತದೆ. ಹೋಂಡಾ ಬ್ರಿಯೋ IV ಟೆಕ್ S ವೇರಿಯಂಟ್ ಇದೆ, 2015 ಮಾಡಲ್ ಸಿಂಗಲ್ ಓನರ್ ಗಾಡಿ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ₹1 ಕೂಡ ಖರ್ಚಿಲ್ಲ. ಗಾಡಿ ಪ್ರೈಸ್ ಸರ್ ಶಾಕಿಂಗ್ ಪ್ರೈಸ್ ಕೊಡ್ತೀನಿ. ಈ ಪ್ರೈಸ್ ಇಡೀ ಇಂಡಿಯಾದು ಗೊತ್ತಿಲ್ಲ, ಬಟ್ ಕರ್ನಾಟಕದಲ್ಲಿ ನಿಮಗೆ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ. 3,45,000, ₹3,45,000 ಸರ್. ನನಗೆ ಕೇಳಿದ್ರೆ ಈ ಗಾಡೀಲಿ ನಿಮಗೆ ಆಲ್ಮೋಸ್ಟ್ ಫುಲ್ಲೇ ಲೋನ್, ಪೂರ್ತಿ ಲೋನೇ ಇದಕ್ಕೆ ನಿಮಗೆ ಕೂರುತ್ತೆ. ಖಾಲಿ ಕೈ ಬಂದರೂ ಕೂಡ ಪರವಾಗಿಲ್ಲ. ಬಟ್ ಕಂಡೀಷನ್ ಏನಂತ ಇದ್ರೆ ನಿಮಗೆ ಹೈ ಪ್ರೊಫೈಲ್ ಚೆನ್ನಾಗಿ, ಒಳ್ಳೆ ಪ್ರೊಫೈಲ್ ಚೆನ್ನಾಗಿರಬೇಕು, ಒಳ್ಳೆ ಹ್ಯಾಂಡ್ಸಮ್ ಸ್ಯಾಲ್ರಿ ಇರಬೇಕು, ಇಲ್ಲಾಂದರೆ IT ಬೇಕು. ಸಿಬಿಲ್ ಸ್ಕೋರ್ ಮಾತ್ರ ಸರ್ ಮೋರ್ ದನ್ 700 ಇದ್ರೆ ಮಾತ್ರ ಇದಕ್ಕೆ ಸಾಧ್ಯ. ಮತ್ತೆ ಸಿಬಿಲ್ ಇಂಪ್ಯಾಕ್ಟ್ ಇರಬಾರ್ದು. ಸಿಬಿಲ್ ಇಂಪ್ಯಾಕ್ಟ್ ಇದ್ರೂ ಕೂಡ ನಿಮಗೆ ಯಾವುದೋ ಗಾಡಿಗೆ ಲೋನ್ ಆಗಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅಂತ ಆದರೆ ಅಟ್ಲೀಸ್ಟ್ ಸ್ವಂತ ಮನೆ ಇರಬೇಕು, ಇಲ್ಲ ಅಂದರೆ ನಿಮಗೆ ಕೋ ಅಪ್ಲಿಕೆಂಟ್ ಯಾರು ಸಪೋರ್ಟ್ ಮಾಡಿ ಸೈನ್ ಹಾಕ್ಕೊಡ್ತೀವಿ ಸರ್ ಅಂತ ಹೇಳಿದ್ರೆ ಆ ಥರನೂ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಇದ್ರಲ್ಲ ಸ್ಯಾಂಟ್ರೋ ಸರ್, ದ ಎವರ್ ಗ್ರೀನ್ ಕಾರ್ ಇನ್ ಇಂಡಿಯಾ ಅಂತ ಹೇಳ್ತಾರೆ ಇದಕ್ಕೆ. 2007 ಮಾಡಲ್ ಸೆಕೆಂಡ್ ಓನರ್. ಈ ಗಾಡಿ ಬಂದು ನಿಮಗೆ ಬ್ಲೂ ಕಲರ್ ಅಲ್ಲಿ ಇರುತ್ತೆ. ಬ್ಲೂ ನೋಡೋಕ್ಕೆ ನಿಮಗೆ ಕತ್ಲೆಯಲ್ಲಿ ನೋಡೋಕ್ಕೆ ಮೋಸ್ಟ್ಲಿ ಈಗ ಕ್ಯಾಮ್ರಾದಲ್ಲಿ ಬ್ಲ್ಯಾಕ್ ಕಲರ್ ಅಂತ ಅನಿಸ್ಬೋದು, ಬಟ್ ಮುಂದಿನ ಬಂದರೆ ಗೊತ್ತಾಗುತ್ತೆ. ಇದ್ರದ್ದು ಎಕ್ಸಾಕ್ಟ್ ಕಲರ್ ಬಂದು ನಿಮಗೆ ಬ್ಲೂ ಕಲರ್ ಅಲ್ಲಿ ಇರುತ್ತೆ ಸರ್, ಮೆಟಾಲಿಕ್ ಬ್ಲೂ. 2007 ಮಾಡಲ್ ಸೆಕೆಂಡ್ ಓನರ್, 1,30,000 ಕಿಲೋಮೀಟರ್ ಓಡಿದೆ. ವಿತ್ ಶೋರೂಮ್ ರೆಕಾರ್ಡೆಡ್ ಹಿಸ್ಟ್ರಿ ಸಮೇತ ಸಿಗುತ್ತೆ. ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಸಿಗುತ್ತೆ. ಈ ಕಾರಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಬ್ಯಾಕ್ ಸೈಡ್ ಸ್ಪಾಯ್ಲರ್ ಸಿಗುತ್ತೆ. ಅಡಿಷನಲ್ ಫಿಟ್ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಸಿಗುತ್ತೆ. ನಿಮಗೆ ಕಂಪ್ಲೀಟ್ಲಿ ಸ್ಟಾಕ್ ಕಂಡೀಷನ್ ಸರ್. ಶೋರೂಮಿಂದ ನಿಮಗೆ ಯಾವ ರೀತಿ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರ್ತದೆ ಇವತ್ತುವರೆಗೂ ಅದೇ ಫ್ಯಾಬ್ರಿಕ್ ಸೀಟ್ಸಲ್ಲಿ ಗಾಡಿ ಸ್ಟಾಕ್ ಇರುತ್ತೆ. ಸೊ ಫ್ರಂಟ್ ಶೇಪ್ ಕೂಡ ನೀವು ನೋಡ್ಬೋದು ಯಾವ ರೀತಿ ಬರುತ್ತೆ ಅಂತ. ಇಂಟೀರಿಯರಲ್ಲಿ 2 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಏರ್ ಕಂಡೀಷನ್, 2 ಡೋರ್ ಪವರ್ ವಿಂಡೋ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ನಾನು ಹೇಳ್ದಂಗೆ 1,10,000 ಕಿಲೋಮೀಟರ್, 30,000 ಕಿಲೋಮೀಟರ್ ಗಾಡಿ ಓಡಿರುತ್ತೆ. ಸೆಂಟ್ರಲ್ ಲಾಕಿಂಗ್ ಕೂಡ ಇದರಲ್ಲಿ ಇರುತ್ತೆ ನಿಮಗೆ. ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದಿದೆ ಸರ್ ಬರೀ ₹1,65,000. ಡೈರೆಕ್ಟ್ ಕಸ್ಟಮರ್ ಗಾಡಿ ಇರೋದ್ರಿಂದ 1,65,000 ಕಸ್ಟಮರ್ ಡಿಮ್ಯಾಂಡ್ ಇದೆ. ಅದರಲ್ಲೂ ಕೂಡ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮುಂದ್ಗಡೆ ಬಂದರೆ ಬೆಸ್ಟ್ ಪ್ರೈಸ್ಗೆ ಕ್ಲೋಸ್ ಹಾಗೆ ಆಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಗಾಡಿ ನೋಡ್ತಾ ಇದ್ರಲ್ಲ ನಿಮಗೆ ರೆನಾಲ್ಡ್ ಡಸ್ಟರ್ 2014 ಮಾಡಲ್ ಸಿಂಗಲ್ ಓನರ್, 85 PS, ಡೆಲ್ಲಿ ರಿಜಿಸ್ಟರ್ಡ್ ಇದೆ. ಆಲ್ರೆಡಿ NOC ಎಲ್ಲ ಇಶ್ಯೂಡ್ ಆಗಿದೆ ವಿತ್ ಕರ್ನಾಟಕ ನಂಬರ್ ಸಮೇತ ನಾವು ನಿಮಗೆ ಗಾಡಿ ಕೊಡ್ತೀವಿ. ಗಾಡಿ ಹೊಸ ಗಾಡಿ ಥರ ಇದೆ. 91,000 ಗಾಡಿ ನಿಮಗೆ ಓಡಿರುತ್ತೆ. ವಿತ್ ಕರ್ನಾಟಕ ನಂಬರ್ ಸಮೇತ ಕೊಡ್ತೀವಿ. ಶೋರೂಮ್ ರೆಕಾರ್ಡೆಡ್ ಕಿಲೋಮೀಟರ್ಸ್ ಎಲ್ಲ. ಮೈಲೇಜ್ ಕೇಳ್ತೀನಿ ಅಂತ ಹೇಳಿದ್ರೆ ಸರ್ 22-24 ತನಕ ನೀವು ಆರಾಮಾಗಿ ಇದರಲ್ಲಿ ಹೈವೇದಲ್ಲಿ ನೀವು ಮೈಲೇಜು ಕೂಡ ಪಡಿಬೋದು. 85 PS RXL ವೇರಿಯಂಟ್ ಡೀಸೆಲ್ ಎಂಜನ್. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ಅಡಿಷನಲ್ ಫಿಟೆಡ್ ನಿಮಗೆ ಲೆದರ್ ಸೀಟ್ ಕವರ್ಸ್ ಎಲ್ಲ ಇದರಲ್ಲಿ ಹಾಕಿರ್ತಾರೆ. ₹1 ಕೂಡ ಖರ್ಚಿಲ್ಲ. ನೋಡ್ತಾ ಇರಲ್ಲ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಟಿಲ್ ಸ್ಟೇರಿಂಗ್, ಆಡಿಯೋ ಮೌಂಟ್ ಕಂಟ್ರೋಲ್, ಏರ್ ಕಂಡೀಷನ್, ಫ್ಯಾಬ್ರಿಕ್ ಲೆದರ್ ಸೀಟ್ ಕವರ್ಸ್ ಎಲ್ಲ ಇದರಲ್ಲಿ ನಿಮಗೆ ಸಿಗುತ್ತೆ. ಟಿಲ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಕೂಡ ಇದರಲ್ಲಿ ಸಿಗುತ್ತೆ. ಫ್ಯಾಕ್ಟ್ರಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್. ಬ್ಯಾಕ್ ಸೀಟಲ್ಲಿ ಸರ್ ನಿಮಗೆ ಇದರಲ್ಲಿ ಟೀ ಟ್ರೇ ಸಿಗುತ್ತೆ, ಆರ್ಮ್ ರೆಸ್ಟ್ ಸಿಗುತ್ತೆ. ತುಂಬಾ ಹ್ಯೂಜ್ ಡಿಕ್ಕಿ ಸ್ಪೇಸ್, ಆಲ್ಮೋಸ್ಟ್ ಒಂದು 250 ಲೀಟರ್ಸ್ ಡಿಕ್ಕಿ ಸ್ಪೇಸು ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ₹1 ಕೂಡ ಖರ್ಚಿಲ್ಲ ವಿತ್ ಕರ್ನಾಟಕ ನಂಬರ್ ಸಮೇತ ಸರ್. ಈ ಗಾಡಿ 5,25,000 ಆಸ್ಕಿಂಗ್ ಪ್ರೈಸ್ ಇದೆ ಸರ್. ರೌಂಡ್ ಫಿಗರ್ 5 lakhs rupees, 5 lakhs ರೂಪಾಯಿಗೆ ಚಾಲೆಂಜಿಂಗ್ ಪ್ರೈಸ್ ಕರ್ನಾಟಕ ನಂಬರ್ ಸಮೇತ. ಇಷ್ಟು ನೀಟಾಗಿ ಮೇಂಟೈನ್ ಮಾಡಿರುವಂತಹ ಕಾರ್ ನಿಮಗೆ ಮಾರ್ಕೆಟಲ್ಲಿ ಸಿಗಬೇಕು ಅಂದ್ರೆ ತುಂಬಾ ಅಪರೂಪ. ಈ ಗಾಡಿ ನಿಮಗೆ ಮೈಕಾರ್ಸ್ ಗ್ಯಾಲರಿ ಮೈಸೂರಲ್ಲಿ ಸಿಗುತ್ತೆ. ಜೊತೆಗೆ ನೆಕ್ಸ್ಟ್ ನೋಡ್ತಾ ಇರಲ್ಲ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ VXI ಅಂದರೆ ಪೆಟ್ರೋಲ್ ಇಂಜನ್ 2009 ಮಾಡಲ್ ಗಾಡಿ. ಈ ಗಾಡಿ ಕೂಡ ನಿಮಗೆ ಒಂದು 80,000-90,000 ಕಿಲೋಮೀಟರ್ ರನ್ ಆಗಿರುತ್ತೆ. ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಫ್ಯಾಕ್ಟ್ರಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದರಲ್ಲಿ ಇರುತ್ತೆ. ಪೆಟ್ರೋಲಲ್ಲಿ ಮೈಲೇಜ್ ಕೇಳ್ತೀನಿ ಅಂತ ಅಂದರೆ ಸರ್ 2009 ಮಾಡಲ್ ಇರೋದ್ರಿಂದ ಒಂದು 15-16, 15ರಿಂದ 16 ಕಿಲೋಮೀಟರ್ ತನಕ ಆರಾಮಾಗಿ ನಿಮಗೆ ಮೈಲೇಜ್ ಕೂಡ ಸಿಗುತ್ತೆ. ಟೈರ್ ಕಂಡೀಷನ್ ಕೇಳಿದರೆ ಒಂದು 50-60%, 4 ಟೈರ್ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಸೊ ಈಗ ಜೊತೆಗೆ ನಿಮಗೆ ಎಕ್ಸ್ಟ್ರಾ ಫಿಟೆಡ್ ನಿಮಗೆ ಒಳಗಡೆ ಲೆದರ್ ಸೀಟ್ ಕವರ್ಸ್ ಎಲ್ಲ ಇರುತ್ತೆ. ಇಂಟೀರಿಯರ್ ಕೂಡ ನೋಡ್ಕೋಬಹುದು ಆರಾಮಾಗಿ. ಫ್ಯಾಕ್ಟ್ರಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರ್ತದೆ. ಏರ್ ಕಂಡೀಷನ್, 4 ಡೋರ್ ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್,
ಎಲ್ಲ ಇದರಲ್ಲಿ ನಿಮಗೆ ಸಿಗುತ್ತೆ. ಸೆಂಟ್ರಲ್ ಲಾಕಿಂಗು ಕೂಡ ಇರುತ್ತೆ. ಆರಾಮಾಗಿ ತಗೊಂಡು ಓಡಿಸ್ತಾ ಇರಿ. ಗಾಡಿ ಮಾತ್ರ ತುಂಬಾನೇ ನೀಟ್ಲಿ ಮೇಂಟೈನ್ ಆಗಿರುತ್ತೆ. ಈ ಗಾಡಿ ಪ್ರೈಸ್ ಬಂದು ಸರ್ 2,95,000 ಅಂದರೆ 2,95,000 ರೂಪಾಯಿ ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ಇದೆ. ಅದರಲ್ಲೂ ಕೂಡ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತಾರೆ. ಈ ಸರಿ ಬರೀ ಇಯರ್ ಕ್ಲೋಸಿಂಗ್ ಅಂದರೆ ಹೊಸ ವರ್ಷ ಬರ್ತಾ ಇದೆ. ಸೊ ಹಾಗಾಗಿ ನಾವು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಬೆಸ್ಟ್ ಡೀಲ್, ಬೆಸ್ಟ್ ಕಾರ್ಸ್, ಕಂಪ್ಲೀಟ್ಲಿ ಎಲ್ಲ ನಿಮಗೆ ವೆಹಿಕಲ್ಸು ಒಂದರಿಂದ ಒಂದು ವೆಹಿಕಲ್ಸು ಹೈ ಕ್ವಾಲಿಟಿ, ಹೈ ಕ್ಲಾಸ್, ಎಲ್ಲ ನಾನ್ ಟ್ಯಾಂಪರ್ಡ್, ನಾನ್ ಆಕ್ಸಿಡೆಂಟ್, ಆಲ್ ಒರಿಜಿನಲ್ ಕಾರ್ಸ್ ಮಾತ್ರ ನಾವು ನಿಮಗೆ ಶೋ ಮಾಡಿದ್ದೀವಿ. ಜಸ್ಟ್ ನಮ್ಮ ಹತ್ರ ಒಂದ್ಸರಿ ಬನ್ನಿ, ಗಾಡಿಗಳೆಲ್ಲ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿ ನೀವು ನಮಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ಕೊಳ್ಳಿ ನಮ್ಮ ಹತ್ರ ಇರೋ ಕಾರ್ ಎಲ್ಲ ನಿಮಗೆ ಹೇಗೆ ಅನಿಸ್ತು ಅಂತ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಮತ್ತು ಧನ್ಯವಾದಗಳು.